ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.currentfm.au ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ಮ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ನೀವು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್ ಅಂಡ್ ಆಲ್ಸೋ ಇನ್ಸ್ಟಾಗ್ರಾಮ್ ಇದರಲ್ಲಿ ನೀವು ಕನೆಕ್ಟ್ FM 100.9 ಅಂತ ನೀವು ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ನೀವು ಪ್ರಪಂಚದ ಎಲ್ಲೇ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ಮ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಇದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಬರೋ ಪ್ರತಿಯೊಂದು ಇಂಟರ್ವ್ಯೂನ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ ಅದರ ರಿಮೈಂಡರು ಅದರದೆಲ್ಲ ನಿಮಗೆ ಮುಂಚೆನೇ ಸಿಗುತ್ತೆ. ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು 4 weeks ಆಯಿತು. ಆ್ಯಕ್ಚುಲಿ ನಾನು ಇಂಡಿಯಾಗೆ ಹೋಗ್ಬಿಟ್ಟಿದ್ದೆ. ಸೊ ಐ ರಿಯಲಿ ಮಿಸ್ಡ್ ಯು ಆಲ್ ಫಾರ್ 4 weeks. ನನ್ನ ಬ್ರದರ್ ಅದು ವೆಡ್ಡಿಂಗ್ ಇತ್ತು, ಹಾಗೆ ನನ್ನ ಕಸಿನ್ ಮಗಳದು ವೆಡ್ಡಿಂಗ್ ಇತ್ತು. ಸೊ ನಾನು ಫುಲ್ಲು ಫ್ಯಾಮಿಲಿ ನೋಡಿಕೊಂಡು ಮದುವೆ ಎಲ್ಲ ಅಟೆಂಡ್ ಮಾಡಿ ತುಂಬ ಖುಷಿ ಆಯಿತು. ಇಂಡಿಯಾಗೆ ಹೋದರೆ ಇಟ್ಸ್ ಅ ವಂಡರ್ಫುಲ್ ಹಾಲಿಡೇ, ಎಸ್ಪೆಷಲಿ ಮೀಟಿಂಗ್ ಯೋರ್ ಕ್ಲೋಸ್ ಫ್ಯಾಮಿಲಿ. ಅಲ್ಲಿ ನಿಮ್ಮ ಓಲ್ಡ್ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋದು, ನಿಮ್ಮ ಟೀಚರ್ಸ್ಗಳನ್ನ ಇರ್ಬೋದು ಎಲ್ಲ ಮೀಟ್ ಮಾಡೋದು, ಅಲ್ಲಿಯ ಫುಡ್ಡು. ಸೊ ಅಲ್ಲಿ ಒಂದು ಕಲ್ಚರ್, ಎಸ್ಪೆಷಲಿ ನಾನು ಮೈಸೂರು ಆಗಿರೋದ್ರಿಂದ ಮೈಸೂರು ಒಂಥರ ತುಂಬ ಖುಷಿ ಆಯಿತು. ಹಾಗೆ ನನಗೆ ಅರುಣ್ ಯೋಗಿರಾಜ್ ಅವ್ರನ್ನ ಮೀಟ್ ಮಾಡೋ ಅವಕಾಶ ಕೂಡ ಸಿಕ್ತು. ನಿಮ್ಗೆ ಗೊತ್ತಿರ್ಬೋದು, ರಾಮಲೆಲ್ಲ ಕೆತ್ತಿರೋದು ಅರುಣ್ ಯೋಗಿರಾಜ್. ಸೊ ಅವ್ರನ್ನ ಮೀಟ್ ಮಾಡೋ ಅವಕಾಶನೂ ಸಿಕ್ತು. ಅವ್ರ ಜೊತೆ ನಾನು ಇಂಟರ್ವ್ಯೂ ಕೂಡ ಮಾಡಿದೆ. ಅವ್ರ ಸ್ಟುಡಿಯೋ ನೋಡೋ ಅವಕಾಶ ಸಿಕ್ತು. ಅವರು ಲೈವ್ ಆಗಿ ಹೇಗೆ ಸ್ಕಲ್ಪ್ಚರ್ನ ಅವರು ಕೆತ್ತುತ್ತಾ ಇದ್ರು ಅದನ್ನೆಲ್ಲ ಕೂಡ ನಾನು ನೋಡಿದೆ. ಸೊ ತುಂಬ ಖುಷಿ ಆಯಿತು. ಒಳ್ಳೆಯ ಅನುಭವ, ವೆರಿ ಗುಡ್ ಮೆಮೊರಿ ನಾನು ಮಾಡ್ಕೊಂಡು ಬಂದೆ. ಎಲ್ಲ ಅಂತಾರೆ ಎಲ್ಲಿ ಹೊಟ್ಟೋದ್ರೆ, ಎಲ್ಲಿ ಅಪ್ಪು ರೇಡಿಯೋ ಅಂತೆಲ್ಲ ಕೇಳ್ತಾ ಇದ್ರು. ಸೊ ಐ ಆಮ್ ಬ್ಯಾಕ್ ನೌ ಆನ್ ಫೈರ್. ಸೊ ನಮ್ಮ ಕಾರ್ಯಕ್ರಮ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಪ್ರತಿ ವಾರದಂಗೆ ನಮ್ಮ ಒಂದು ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಶ್ರೀಮತಿ ಪಲ್ಲವಿ ಭಾಗವತ್ ಅವರು. ಸೊ ಪಲ್ಲವಿ ಭಾಗವತ ಅವರು ನಾಟ್ಯೋಕ್ತಿ ಅನ್ನೋ ಒಂದು ಈ ಸಂಸ್ಥೆಯ, ಈ ಒಂದು ಭರತನಾಟ್ಯ ಸಂಸ್ಥೆಯ ಸಂಸ್ಥಾಪಕರು ಕೂಡ ಇವರೇ. ಸೊ ಹಾಗೆ ಇವರು ಒಂದು ಕೊರಿಯೋಗ್ರಾಫರು ಕೂಡ, ಸೊ ನೃತ್ಯಗಾತಿ, ಹಾಗೆ ಒಂದು ಕೊರಿಯೋಗ್ರಾಫರು ಕೂಡ, ಹಾಗೆ ಇವರು ಒಂದು ಫಿಲಾಂಥ್ರೋಪಿಸ್ಟ್ ಕೂಡ. ಬನ್ನಿ ನಮ್ಮ ಒಂದು ಅಪ್ಪು ರೇಡಿಯೋಗೆ ನಾವು ಪಲ್ಲವಿ ಭಾಗವತ್ ಅವ್ರನ್ನ ವಾರ್ಮ್ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಅಪ್ಪು ಕನ್ನಡ ರೇಡಿಯೋಗೆ ಸುಸ್ವಾಗತಗಳು. ಧನ್ಯವಾದ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಪಲ್ಲವಿ ಅವರೇ. ಪಲ್ಲವಿ ಅವರು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಮ್ಮ ಒಂದು ಅಪ್ಪು ರೇಡಿಯೋಗೆ ಆಕ್ಚುಲಿ. ಸೊ ರೀಸೆಂಟ್ ಆಗಿ ಕೂಡ ನಾನು ಅವರ ಒಂದು ನಾಟ್ಯೋಕ್ತಿ ಬಗ್ಗೆ, ಅವರ ಬಗ್ಗೆ ಎಲ್ಲ ಒಂದು ಬಹಳಷ್ಟು ಇಂಟರ್ವ್ಯೂ ಮಾಡಿದ್ದೆ. ಸೊ ಇವತ್ತು ಅವ್ರು ಬಂದಿರೋ ಮುಖ್ಯ ಉದ್ದೇಶ ಏನಂತ ಅಂದ್ರೆ, ಅವರು ಒಂದು ಕಾರ್ಯಕ್ರಮನ, ಅವರೊಂದು ಆನ್ಯುಯಲ್ ಕನ್ಸರ್ಟ್ ನ ಮಾಡ್ತಾ ಇದ್ದಾರೆ, ಮಧುರ ಮಾರ್ಗಮ್ ಅಂತ. ಸೊ ಅದರ ಬಗ್ಗೆ ಮಾತಾಡಕ್ಕೆ ಮುಖ್ಯವಾಗಿ ಬಂದಿದ್ದಾರೆ. ಸೊ ಬನ್ನಿ ಅವ್ರ ಮೂಲಕ ಮತ್ತಷ್ಟು ಸಂಭಾಷಣೆಗಳನ್ನೆಲ್ಲ ಮಾಡೋಣ. ಸೊ ಹೇಗನ್ಸ್ತಾ ಇದೆ ಮತ್ತೆ ನಮ್ಮ ಒಂದು ರೇಡಿಯೋಗೆ ಬಂದಿರೋದು ಪಲ್ಲವಿ ಇದ್ರೆ? ತುಂಬಾ ಖುಷಿ ಅನ್ನಿಸ್ತಾ ಇದೆ. ಅದು ಇವತ್ತು ನೀವು ಹೇಳಿದೀರಾ ಅಪ್ಪು ಸರ್ ಇದು ಮ್ಯೂಸಿಕ್ ಹಾಕ್ತೀನಿ, ಹೌದು, ಅದು ಇನ್ನೂ ಜಾಸ್ತಿ ಖುಷಿ. ನನ್ನ ಇಂಟರ್ವ್ಯೂ ಮಾಡೋದ್ ಮಧ್ಯೆ ಅವ್ರಿಗೆ ಸಹ ಖಂಡಿತ ಖಂಡಿತ. ಥ್ಯಾಂಕ್ಸ್ ಪಲ್ಲವಿ ಅವರೇ. ಸೊ ಯಾಕಂದ್ರೆ ಅಪ್ಪು ಅವರನ್ನ ನಾವು ಕಳೆದುಕೊಂಡು 3 ವರ್ಷ ಆಯ್ತು ಆಕ್ಚುಲಿ. ಸೊ ನಾವು ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. 3 ವರ್ಷ ಆಯ್ತು. ಅದು 29th ಅಲ್ಲಿ ನಾವು ಕಳ್ಕೊಂಡಿದ್ದು, ಅಕ್ಟೋಬರ್ ಅಲ್ಲಿ ಆ ಟೈಮಲ್ಲಿ. ಸೊ ನಾನು ಆ ಟೈಮಲ್ಲಿ ಇಂಡಿಯಾದಲ್ಲಿ ಇದ್ದೆ, ನನ್ಗೇನು ಪ್ರೋಗ್ರಾಮ್ನ ಇದು ಮಾಡಕ್ ಆಗ್ಲಿಲ್ಲ ಆ ಟೈಮಲ್ಲಿ. ಸೊ ನಾನು ಹೇಳಿದೆ ಇವತ್ತಿನ ಎಲ್ಲ ಒಂದು ಸಾಂಗ್ಸು ಅಪ್ಪು ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ಬೇಕು ಅಂತ. ಸೊ ಇವರು ಕೂಡ ಅಪ್ಪು ಅವರ ಬಿಗ್ ಫ್ಯಾನ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ಅಪ್ಪು ಅವರ ಹಾಡನ್ನ ಕೇಳೋಣ. ಸೊ ಕೇಳಿ ಆನಂದಿಸಿ ನಮ್ಮ ಒಂದು ಅಪ್ಪು ರೇಡಿಯೋ. ಸೊ ಪಲ್ಲವಿ ಅವರೇ, ತುಂಬಾ ಖುಷಿ ಆಯ್ತು ನೀವು ಮತ್ತೆ ನಮ್ಮ ಒಂದು ರೇಡಿಯೋಗೆ ಬಂದಿರೋದು. ಇವರ ಒಂದು ಮಧುರ ಮಾರ್ಗಮ್ ಅನ್ನೋ ಒಂದು ಆನ್ಯುಯಲ್ ಕನ್ಸರ್ಟ್ ನ ಇವರು ಪ್ರಮೋಟ್ ಮಾಡಕ್ಕೆ ಬಂದಿದ್ದಾರೆ. ಇದು ಒಂದು 28th November ಪಯೋನೀರ್ ಥಿಯೇಟರ್, ಕ್ಯಾಸಲ್ ಹಿಲ್ ಅಲ್ಲಿ ಇವರು ಹಮ್ಮಿಕೊಂಡಿದ್ದಾರೆ. ಸಂಜೆ 5 ಗಂಟೆ ಮೇಲೆ ಈ ಕಾರ್ಯಕ್ರಮ ನಡೆಯುತ್ತೆ, ಈ ಒಂದು ಆನ್ಯುಯಲ್ ಕನ್ಸರ್ಟ್. ಈ ಕನ್ಸರ್ಟ್ ಅಲ್ಲಿ ಇವರು ಬರೋ ಎಲ್ಲ ಒಂದು ಎಕ್ಸೆಸ್ ಫಂಡಿಂಗ್ ಏನಿರುತ್ತೆ, ಅವರು ಒಂದು ಇಲ್ಲಿ ಹಿಂದೂ ಸ್ಕೂಲ್ ಅನ್ನು ಕಟ್ಟುತ್ತಾ ಇದ್ದಾರೆ HECS ಅಲ್ಲಿ. ಸೊ ಅವರಿಗೆ ಈ ಒಂದು ಫಂಡಿಂಗ್ ನ ಕೊಡೋದಕ್ಕೆ ಕೂಡ ಇವರು ಒಂದು ಫಿಲಾಂಥ್ರೋಪಿಕ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ನಾವು ಹಿಂದೂ ಸ್ಕೂಲ್ ಬಗ್ಗೆ ಭಾಸ್ಕರ್ ಅವರೆಲ್ಲ ಬಂದಿದ್ರು ರೀಸೆಂಟ್ ಆಗಿ, ನಾವು ಅವ್ರ ಜೊತೆ ಇಂಟರ್ವ್ಯೂ ಎಲ್ಲ ಕೂಡ ಮಾಡಿದ್ದು. ಸೊ ಇದು ಒಂದು ಒಳ್ಳೆಯ ಕಾರ್ಯನ ಮಾಡ್ತಾ ಇದ್ದಾರೆ. ಸೊ ನೀವು ಅಲ್ಲಿ ಬಂದು ಒಂದು ಕನ್ಸರ್ಟ್ ನ ನೋಡೋದಲ್ಲದೆ ಇವರು
ಅವರ ಕನ್ಸರ್ಟ್ನ ನೀವು ಅದು ಒಂದು ಪಾತ್ರವಾಗಿ ನೀವು ಒಂದು ತೊಡಗಿಸ್ಕೊಳ್ಳೋದ್ರಿಂದ ಅದರಲ್ಲಿ ಬರೋ ಹಣದಿಂದ ಕೂಡ ಇದು ಒಂದು ಹಿಂದೂ ಸ್ಕೂಲ್ನ ಒಂದು ಕಟ್ಟಿಸ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಹೆಲ್ಪ್ ಕೂಡ ಆಗುತ್ತೆ. ಸೊ ದಯವಿಟ್ಟು ಮರಿಬೇಡಿ 28 ನವೆಂಬರ್. ಸೊ ಬನ್ನಿ, ಈ ಒಂದು ಮಧುರ ಮಾರ್ಗಮ್ ಅಂದ್ರೆ ಏನು ಅದರ ಬಗ್ಗೆ ಎಲ್ಲ ಪಲ್ಲವಿ ಮೂಲಕನೇ ತಿಳ್ಕೊಳ್ಳೋಣ. ತುಂಬಾ ಧನ್ಯವಾದ. ಅದೇ ನೀವು ಹೇಳ್ದಂಗೆ ಈ ಪ್ರತಿ ವರ್ಷ ನಾವು ಚಾರಿಟಿ ಮಾಡ್ತೀವಿ ನಮ್ಮ ಆನ್ಯುವಲ್ ಕಾನ್ಸರ್ಟ್ ಇಂದ. ಹಿಂದೆ ನಾವು ರಾಯಲ್ ಫ್ಲೈಯಿಂಗ್ ಡಾಕ್ಟರ್ಸಿಗೆ ಮಾಡಿದ್ವಿ, ಮತ್ತೆ ಸೇವಾ ಆಸ್ಟ್ರೇಲಿಯಾಕ್ಕೆ ನಮ್ಮ ಕೈಲಾದಷ್ಟು ಡೊನೇಟ್ ಮಾಡಿದ್ವಿ. ಈ ಸಲ ಹಿಂದೂ ಸ್ಕೂಲಿಗೆ ಡೊನೇಟ್ ಮಾಡೋದಲ್ಲದೆ ಅವ್ರದ್ದು ಬಗ್ಗೆ ನಾನು ಹೇಳೋಕ್ಕೂ ಅವಕಾಶ ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಕೇಳ್ತಾರೆ ಮಧುರ ಮಾರ್ಗಮ್ ಅಂತ ಅಂದ್ರೆ ಏನು ಅಂತ. ಮಧುರ ಅಂದ್ರೆ ಲೈಕ್ ವೆರಿ ಸ್ವೀಟ್ನೆಸ್ ಅಂತ. ಹೆಚ್ಚಾಗಿ ಮಧುರ ಮಾರ್ಗಮ್ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಗೊತ್ತಾಗುತ್ತೆ ಕೃಷ್ಣನಿಗೆ ರಿಲೇಟೆಡ್ ಇರಬೇಕು ಅಂತ. ಸೊ ಲಾರ್ಡ್ ಕೃಷ್ಣ ನಮ್ಗೆ ಲವ್ ಅಂಡ್ ವಿಸ್ಡಮ್, ಶೃಂಗಾರ ಮತ್ತೆ ಜ್ಞಾನದ ಬಗ್ಗೆ ಹೇಳಿದ್ರು. ಸೊ ಇದನ್ನ ಹಿಡ್ಕೊಂಡು ನಾವು ಭರತನಾಟ್ಯಂ ಅಲ್ಲಿ ಯಾವಾಗ್ಲೂ ಮಾರ್ಗಮ್ ಅಂತ ಹೇಳ್ತೀವಿ. ಸೊ ಮಾರ್ಗಮ್ ಅಂತ ಹೇಳಿದ್ರೆ ಒಂದು ಪಾತ್ ಅಂದ್ರೆ ದಾರಿ, ತೋರ್ಸಕ್ಕೆ ದಾರಿ. ಸೊ ಅದ್ ಕಲಿಯೋದಾಗಿರ್ಬೋದು ಅಥವಾ ಅದನ್ನ ನಾವು ಪ್ರೆಸೆಂಟ್ ಮಾಡೋದಾಗಿರ್ಬೋದು, ಅಂದ್ರೆ ಒಂದು ಕಾರ್ಯಕ್ರಮದ ಮೂಲಕ ತೋರ್ಸೋದಾಗಿರ್ಬೋದು, ಅದು ಯಾವತ್ತೂ ಮಾರ್ಗಮ್ ಮೂಲಕ ಇರುತ್ತೆ ಭರತನಾಟ್ಯಂ ಅಲ್ಲಿ. ಸೊ ಇದನ್ನ ಯಾಕೆ ನಾವು ಮಾರ್ಗಮ್ ಅಂತ ಹೇಳ್ತೀವಿ ಅಂತಂದ್ರೆ, ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ದಾಸಿ ಆಟಂ ಅಂತ. ಸೊ ದಾಸಿ ಅಂತಂದ್ರೆ ಹೆಚ್ಚಿನವರು ಅಂದ್ರೆ ರೀಸೆಂಟ್ ಟ್ರಾನ್ಸ್ಲೇಷನ್ಸ್ ಎಲ್ಲರೂ ಸ್ಲೇವ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಗುಲಾಮರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆತರ ಅಲ್ಲ. ದಾಸಿ ಅಂತ ಹೇಳಿದ್ರೆ ನಿಜವಾಗಿ ನಾವು ಕನಕದಾಸ, ಪುರಂದರದಾಸ ಅಂತ ಎಲ್ಲ ಹೇಳ್ತೀವಲ್ಲ, ಅದೇ ತರ ದಾಸಿ ಅಂತಂದ್ರೆ ಡಿವೋಟಿ, ಅಂದ್ರೆ ಭಕ್ತಿ ರಸ ಅದು. ಸೊ ಟೆಂಪಲ್ಸ್ ಅಲ್ಲಿ ಇದು ಸ್ಟಾರ್ಟ್ ಆಯ್ತು. ಸೊ ಇದು ನೃತ್ಯ ಮತ್ತೆ ನಾಟ್ಯ ಅಂತ 3 ಲೆವೆಲ್ಸ್ ಅಲ್ಲಿ ಇರುತ್ತೆ ಈ ಮಾರ್ಗಮ್. ಸೊ ಕಲಿಯೋಗನು ಅಷ್ಟೇ. ಸೊ ಫಸ್ಟ್ ನಾವು ನಮ್ಮ ಬಾಡಿನ ಅಲೈನ್ ಮಾಡ್ಕೊಳ್ತೀವಿ ನೃತ್ಯದಿಂದಾಗಿ. ಸೊ ಇದರಲ್ಲಿ ನಾವು ಅಡವುಗಳನ್ನ ಕಲಿತೀವಿ. ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಕಂಟ್ರೋಲ್ ಮಾಡೋದಂತ ಹೇಳಲ್ಲ ನಾನು, ಬಟ್ ಬಾಡಿನ ಅಲೈನ್ ಮಾಡ್ತೀವಿ ನಾವು ಈ ಯೂನಿವರ್ಸ್ ಜೊತೆಗೆ. ಸೊ ಈ ದಾಸಿಯರು ಅಂತ ಹೇಳಿದ ಕೂಡಲೇ, ಈ ಡಿವೋಟೀಸ್ ಅಂತ ಹೇಳಿದ ಕೂಡಲೇ, ಇವರು ಟೆಂಪಲ್ಸ್ ಅಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಅವರು ಆ ದೇವರನ್ನ ಒಂದು ಪಡೆಯುವಂತಹ ಒಂದು ಮಾರ್ಗ ಆಗಿತ್ತದು. ಸೊ ಫಸ್ಟು ಅವರ ದೇಹವನ್ನ ಅವರು ಅಲೈನ್ ಮಾಡ್ಕೊಳ್ತಾ ಇದ್ರು. ಅದಾದ್ಮೇಲೆ ನೃತ್ಯದಲ್ಲಿ ಎಕ್ಸ್ಪ್ರೆಷನ್ಸ್ ಅನ್ನ ಅಲೈನ್ ಮಾಡ್ಕೊಳ್ತಾ ಇದ್ರು. ಎಲ್ರಿಗೂ ಗೊತ್ತಿದೆ ನವರಸದ ಬಗ್ಗೆ. ಅಂಡ್ ನಮ್ಗೆಲ್ಲ ಗೊತ್ತಿದೆ, ಅಂದ್ರೆ ನಾವಿವಾಗ ಒಂದು ತುಂಬಾ ಒಳಗೆ ದುಃಖ ಇರ್ಬೋದು, ಆದ್ರೂ ನಾವು ಶೃಂಗಾರ ತೋರಿಸ್ಬೇಕಾಗುತ್ತೆ ಸ್ಟೇಜ್ ಅಲ್ಲಿ. ಅಥವಾ ನಾವು ತುಂಬಾ ಖುಷಿಯಾಗಿರ್ಬೋದು, ಆದ್ರೆ ಅಲ್ಲಿ ಸ್ಟೇಜ್ ಅಲ್ಲಿ ಅಳ್ಬೇಕು ನಿಜವಾಗ್ಲೂ. ಕೆಲವರಂತೂ ನಾವು ಫಿಲ್ಮ್ ಆಕ್ಟರ್ಸ್ ಅನ್ನು ನೋಡಿರ್ಬೋದು, ಅವರು ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಗೆ ನಮಗೂ ಅಳು ಬಂದ್ಬಿಡುತ್ತೆ. ಸೊ ಇದನ್ನ ಅಲೈನ್ ಮಾಡ್ತೀವಿ ನಾವು. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ನಮ್ಮ ಇಮೋಷನ್ಸ್ ಅನ್ನ ಅಥವಾ ನಮ್ಮ ಭಾವನೆಗಳನ್ನ ಅಲೈನ್ ಮಾಡ್ತೀವಿ. ಅದಾದ್ಮೇಲೆ ಎನರ್ಜಿ ಬರುತ್ತೆ. ಎನರ್ಜಿ ಅಂತ ಹೇಳಿದ್ರೆ ಅದು ನಾವು 100.9ಗೆ ಟ್ಯೂನ್ ಇನ್ ಮಾಡೋದ ತರ ನಮ್ಮ ಒಳಗಡೆನೂ ಹೊರಗಡೆನೂ ಎಲ್ಲಾ ಕಡೆ ಎನರ್ಜಿ ಇರುತ್ತೆ. ನಾವು ಅದನ್ನ ಜಸ್ಟ್ ಟ್ಯೂನ್ ಮಾಡ್ಬೇಕಷ್ಟೇ. ಸೊ ಎಲ್ಲದಕ್ಕೂ ಭರತನಾಟ್ಯಂ ಅಲ್ಲಿ ಒಂದು ಪ್ರಾಸೆಸ್ ಇದೆ, ಯೋಗ ತರ. ಸೊ ಇದೆಲ್ಲಾನು ಒಂಥರ ಪೂರಕವಾಗಿದೆ, ಯೋಗ ಆಗ್ಲಿ, ಭರತನಾಟ್ಯಂ ಆಗ್ಲಿ, ಸಂಗೀತ ಆಗ್ಲಿ. ಸೊ ಇದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಈ ಮಾರ್ಗಮ್ ಅಲ್ಲಿ ಹೋಗ್ತೀವಿ. ಪ್ರೆಸೆಂಟ್ ಮಾಡುವಾಗನು ಆ ತರ ಮಾರ್ಗಮ್ ಅಲ್ಲಿ ಮಾಡ್ತೀವಿ. ಅದಕ್ಕೆ ನಮ್ಮ ಈ ಆನ್ಯುವಲ್ ಕಾನ್ಸರ್ಟ್ಗೆ ಮಧುರ ಮಾರ್ಗಮ್ ಅಂತ ಹೆಸರು ಕೊಟ್ಟಿದೀವಿ. ಕೃಷ್ಣನ ತೋರಿಸಿದ ದಾರಿಯಲ್ಲಿ ನಾವು ಭರತನಾಟ್ಯ ಮಾರ್ಗಮ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಕೃಷ್ಣನ ಕೃತಿಗಳನ್ನೇ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಲ್ಲಾ ಕೃಷ್ಣನ ಏನಂತಾರೆ ಬಾಲಲೀಲೆಗಳಿಂದ ಹಿಡಿದು ಪ್ರತಿಯೊಂದು ಸ್ಟೇಜ್ ಅಲ್ಲಿ ಭಗವದ್ಗೀತೆ ತನಕ ಎಲ್ಲ ಪ್ರತಿಯೊಂದು ಸ್ಟೇಜ್ ನೀವು ಪ್ರದರ್ಶನ ಮಾಡ್ತಾ ಇದ್ದೀರಾ. ಸೊ ಇದು ಒಂದು 28 ನವೆಂಬರ್ ಪಯೋನಿಯರ್ ಥಿಯೇಟರ್ ಕ್ಯಾಸಲ್ ಹಿಲ್ ಅಲ್ಲಿ ಹಮ್ಮಿಕೊಂಡಿದ್ದಾರೆ. 5 PM ಆನ್ವರ್ಡ್ಸ್ ಇರುತ್ತೆ. ಸೊ ದಯವಿಟ್ಟು ಬನ್ನಿ. ಟಿಕೆಟ್ ಬೇಕು ಅಂದ್ರೆ trybooking.com.in ಅಲ್ಲಿ ಹೋದ್ರೆ ಅವರು ಟಿಕೆಟ್ಸ್ ನ ಕೂಡ ತಗೋಬಹುದು. ಅಥವಾ ನಮ್ದು ಒಂದು ಫ್ಲೈಯರ್ಸ್ ಪ್ರತಿಯೊಂದು ಕಡೆ ನಾವು ಶೇರ್ ಮಾಡ್ತಾ ಇದ್ವಿ. ನಮ್ಮ ಅಪ್ಪು ಪೇಜ್ ಇರ್ಬೋದು, ನಿಮ್ಮ ಒಂದು ನಾಟ್ಯೋಕ್ತಿ ಪೇಜ್ ಇರ್ಬೋದು, ಇವ್ರದ್ದೇ ಆದ ಸಂಸ್ಥೆಯ ಪೇಜ್ ಅಲ್ಲಿ ಇರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇದೀವಿ. ಅದರಲ್ಲಿ ಒಂದು ಕೋಡ್ ಇದೆ, ಅದನ್ನ ನೀವೊಂದು ಈ ಸ್ಕ್ಯಾನ್ ನ ನೀವು ಮಾಡೋದ್ರಿಂದ ಕೂಡ ನೀವು ಅದು ಲಿಂಕ್ಗೆ ಅದು ಕರ್ಕೊಂಡು ಹೋಗುತ್ತೆ ಅದು. ಸೊ ಅದನ್ನು ಕೂಡ ಮಾಡ್ಬೋದು. ಸೊ ತುಂಬಾ ಬಹಳಷ್ಟು ಮಾಹಿತಿನ ಕೊಟ್ರಿ. ಸೊ ನಿಮ್ಮ ಒಂದು ಮಧುರ ಮಾರ್ಗಮ್ ಈ ಒಂದು ಆನ್ಯುವಲ್ ಕಾನ್ಸರ್ಟ್ ಚೆನ್ನಾಗಾಗ್ಲಿ ಅಂತ ನನ್ನ ಒಂದು ಆಶೆ ನಮ್ಮ ಅಪ್ಪು ಕನ್ನಡ ರೇಡಿಯೋ ವತಿಯಿಂದ. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮಗೆ ಪಲ್ಲವಿ ಅವರೇ. ಸೊ ಪಲ್ಲವಿ ಅವ್ರನ್ನ ಇತ್ತಾನೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಹೇಳ್ದೆ
ಅವರು ನಾಟ್ಯೋಕ್ತಿ ಈ ಒಂದು ಸಂಸ್ಥೆಯ ಸ್ಥಾಪಕರು ಕೂಡ. ಸೊ ಪಲ್ಲವಿಯ ಬಗ್ಗೆ ನಾನೊಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡಿದೆ, ಬನ್ನಿ ಅವ್ರ ಮೂಲಕನೇ ಪಲ್ಲವಿಯ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಈ ನಾಟ್ಯೋಕ್ತಿ ಬಗ್ಗೆನೂ ಕೂಡ ಎಲ್ಲ ಹೇಳಿ ಪಲ್ಲವಿಯವರೇ. ನಾಟ್ಯೋಕ್ತಿ ಮೋಸ್ಟ್ಲಿ ಅಂದ್ರೆ ಕಾನ್ಸೆಪ್ಷಲೈಸ್ ಆಗಿದ್ದು ಬ್ಯಾಂಗ್ಳೂರಲ್ಲಿ ಇರಬೇಕು, ಯಾಕಂದ್ರೆ ಅಲ್ಲಿ ನಾನು ಕ್ಲಾಸಸ್ ಮಾಡ್ತಾ ಇದ್ದೆ. ಮುಂಚೆ ಉಡುಪಿನಲ್ಲೂ ಮಾಡ್ತಾ ಇದ್ದೆ, ಬಟ್ ಈ ಮಟ್ಟಿಗೆ ಮಾಡ್ತಾ ಇರಲಿಲ್ಲ. ಬ್ಯಾಂಗ್ಳೂರಲ್ಲಿ ನನ್ನ ಮಗ ಒಂದ್ ಸ್ವಲ್ಪ 1ನೇ ಕ್ಲಾಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕ್ಲಾಸಸ್ ನಡೀತಾ ಇತ್ತು. ಆಮೇಲೆ ಇಲ್ಲಿ ಬಂದ್ಮೇಲೆ ಸಿಡ್ನಿನಲ್ಲಿ ಎಪಿಂಗ್ ಮತ್ತೆ ರೌಸ್ ಹಿಲ್ ಇವಾಗ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬೇರೆ ಬೇರೆ ಏಜ್ ಗ್ರೂಪ್ಸ್ಗೆ ಇದೆ. ಅಂದ್ರೆ ಚಿಕ್ಕ ಮಕ್ಕಳಿಗೆ 13 ವರ್ಷದ ಮಕ್ಕಳ ತನಕದ್ದು ಇದೆ, ಆಮೇಲೆ 13 ವರ್ಷದ ಮೇಲಿನ ಪಟ್ಟವರಿಗೂ ಇದೆ. ಸೊ ಈವನ್ 55 ವರ್ಷದವರೆಗೂ ಸ್ಟೂಡೆಂಟ್ಸ್ ಇದ್ದಾರೆ. ತುಂಬಾ ಎಂತೂಸಿಯಾಸ್ಟಿಕ್ ಆಗಿ ಮಾಡ್ತಾರೆ. 55 ವರ್ಷದವರು ತುಂಬಾ ಡೆಡಿಕೇಟ್ ಆಗಿ ಕಮಿಟ್ ಆಗಿ ಕ್ಲಾಸಿಗೆ ಬರ್ತಾರೆ. ಸೋ ಸ್ವೀಟ್ ಟು ಸಿ ದಟ್. ಆಮೇಲೆ ಇದು ಡಿಫ್ರೆಂಟ್ ಕೋಹಾರ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ನಾವು ಎಕ್ಸಾಮ್ಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ, ಬಟ್ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಆದ್ಯ, ಮಧ್ಯ, ಪೂರ್ಣ ಅಂತ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಇರುತ್ತೆ. ಥಿಯರಿ ಜೊತೆಗೆ ಕಲಿಸ್ತೀವಿ. ಸೊ ಇವಾಗ ಒಂದು ಬ್ಯಾಚ್ ಇದೆ, 11 ಗಂಟೆ ಒಂದು ಬ್ಯಾಚ್ ಇದೆ ಶನಿವಾರ. ಅದು ದೊಡ್ಡ ಮಕ್ಕಳಿಗೆ ಅಂದ್ರೆ 13+ ಇದೆ, ಬಟ್ ಅದು ಆದ್ಯ, ಮಧ್ಯ, ಪೂರ್ಣ ಲೆವೆಲ್ಗೆ ಅಷ್ಟೇ ಇದೆ. ಅದಕ್ಕಿಂತ ಮೇಲಿನ ಲೆವೆಲ್ ಅವ್ರನ್ನ ನಾನು ಬೇರೆ ಬ್ಯಾಚಿಗೆ ಹಾಕ್ತೇನೆ. ಸೊ ಈ ಡಿಫ್ರೆಂಟ್ ಕೋಹಾರ್ಟಿಗೂ ಬ್ಯಾಚಸ್ ಇರುತ್ತೆ. ಸೊ ಅವ್ರಿಗೆ ಕಲಿಯೋಕೆ ಈಸಿ ಆಗುತ್ತೆ. ಅಂದ್ರೆ ಅವ್ರದೇ ಒಂದು ಲೆವೆಲ್ ಅವ್ರ ಜೊತೆ ಕಲಿತಾ ಇದ್ರೆ ಅವ್ರಿಗೆ ಕಲಿಯೋಕ್ಕೂ ಈಸಿ ಆಗುತ್ತೆ. ಏನಾದ್ರು ಪ್ರೆಸೆಂಟೇಷನ್ಗೋಸ್ಕರ ಅವ್ರು ಕಲ್ಕೊಳ್ಳೋಕ್ಕೂ ತುಂಬಾ ಈಸಿ ಆಗುತ್ತೆ. ಸೊ ಅದಕ್ಕೆ ಎಪಿಂಗ್ ರೌಸಿಲಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 6-7 ಗಂಟೆ ತನಕ 6 ಗಂಟೆ ತನಕ ಕ್ಲಾಸಸ್ ನಡೆಯುತ್ತೆ. ಆಮೇಲೆ ಸ್ಕೋಫೀಲ್ಡ್ಸ್ ಅಲ್ಲಿ ಬುಧವಾರ ಕ್ಲಾಸಸ್ ನಡೆಯುತ್ತೆ. ಸೊ ಇನ್ನು ಜಾಸ್ತಿ ಮಾಡೋಣ ಅಂತಂದ್ರೆ ನಾನು IT ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ಜಾಸ್ತಿ ಪ್ಯಾಷನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಅದೇ ಡಿಫ್ರೆಂಟ್ ಕೋಹಾರ್ಟ್ ಅಲ್ಲಿ. ಸೊ ಇದು ಚಿಕ್ಕ ಮಕ್ಕಳು ಅಂದ್ರೆ ಎಷ್ಟನೇ ಕ್ಲಾಸ್ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ? ಅದು ಒಳ್ಳೆ ಕ್ವಶನ್. ಯಾಕಂದ್ರೆ ನಾನು ಇವಾಗ ತುಂಬಾ ಜನ 4 ವರ್ಷಕ್ಕೆ ಹೇಳ್ತಾರೆ ಟೀಚರ್ಸ್ ಅವ್ರು ತುಂಬಾ ಮಾಡ್ತಾ ಇದ್ ಮನೆಯಲ್ಲಿ ಅಂತ. ನಾನು ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೇದು. 5 ವರ್ಷ ತನಕ ಪ್ಲೀಸ್ ವೆಯ್ಟ್ ಮಾಡಿ. ಅಟ್ಲೀಸ್ಟ್ 5 ವರ್ಷ ತನಕ ವೆಯ್ಟ್ ಮಾಡಿ. 6 ವರ್ಷ ಆದ್ರೆ ಒಳ್ಳೇದು, ಬಟ್ ಅಟ್ಲೀಸ್ಟ್ 5 ವರ್ಷ. ಏನಕ್ಕಂತಂದ್ರೆ ಅವ್ರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಬರ್ತಾರೆ. ಅವ್ರು ಫಸ್ಟ್ ಅವ್ರ ಮಸಲ್ಸ್ ಬಾಡಿ ಗ್ರೋ ಆಗಿರಲ್ಲ. ಮತ್ತೆ ನಾನು ಎಷ್ಟು ಅದನ್ನ ಮಜಾವಾಗಿ ಕಲ್ಸಿದ್ರು ಅವ್ರಿಗೆ ಕೆಲವೊಂದ್ಸಲ ನಾನು ಈವನ್ ರೈಮ್ಸ್ ಹೇಳ್ಕೊಡ್ತೇನೆ ಅವ್ರಿಗೆ. ಮಕ್ಕಳಿಗೆ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ ಅಂತ ಭರತನಾಟ್ಯಂ ಅನ್ನ ರೈಮ್ಸ್ ಅಲ್ಲಿ ಹೇಳ್ಕೊಡ್ತೇನೆ. ಸೊ ಇದು ಇವಾಗಲ್ಲ, ನಾನೊಂದು 10 years ಹಿಂದೆ ಸ್ಟಾರ್ಟ್ ಮಾಡಿದ್ದೆ. ಸೊ ಆವಾಗ ಇಂಟ್ರೆಸ್ಟಿಂಗ್ ಅಲ್ಲಿ ಎಷ್ಟು ಮಾಡಿದ್ರು ಅವ್ರಿಗೆ ಏನಾಗುತ್ತೆ, ಒಂದ್ ಲೆವೆಲ್ ಆದ್ಮೇಲೆ ಬೋರ್ ಆಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಆಗಲ್ಲ, ಅವ್ರ ಬಾಡಿಗೆ ತಗೊಳಕ್ ಆಗಲ್ಲ ಅದು. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ 5 ವರ್ಷಕ್ಕೆ ಬನ್ನಿ, ಅವ್ರದ್ದು ಕೈಕಾಲು ಗಟ್ಟಿ ಆಗುತ್ತೆ, ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಅವಾಗ ಅಂತ. ಸೊ 5 ವರ್ಷಕ್ಕೆ ಬನ್ನಿ ಅಂತ. ಎಷ್ಟೊಂದ್ ಜನ ಇವಾಗ 5 ವರ್ಷ ಆಯ್ತು ಅಂತ ನೆಕ್ಸ್ಟ್ ಡೇನೆ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ. ದಟ್ಸ್ ರಿಯಲಿ ನೈಸ್ ಅಲ್ವಾ? ಅಂದ್ರೆ ನಾವು ಒಂದು ಪರದೇಶಕ್ಕೆ ಬಂದು ಕೂಡ ಈ ಒಂದು ವಿದೇಶದಲ್ಲಿ ನೆಲೆಸಿ ಕೂಡ ನಮ್ಮ ಒಂದು ಕಲ್ಚರ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಕ್ಳುಗಳು ಇದನ್ನ ಕಲೀಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಬರ್ತಾ ಇದ್ದಾರೆ. ಸೊ ದಟ್ಸ್ ರಿಯಲಿ ಅಮೇಸಿಂಗ್. ಸೊ ಎಲ್ಲದಕ್ಕೂ ಒಂದು ಟೈಮಿಗೆ ಹೇಗೆ ಸ್ಕೂಲ್ ಸೇರ್ಬೇಕು ಅಂದ್ರೂ 5 ವರ್ಷ ಆದ್ಮೇಲೆ ಸೇರಿಸ್ಕೊಳ್ತಾರೆ ಅಲ್ವಾ? ಸೊ ಅದೇ ತರಾನೇ ನೀವು ಭರತನಾಟ್ಯಮು ಕೂಡ ಇದು ಒಂದು ಸಿಲೆಬಸ್ ತರಾನೇ. ನಿಮ್ ಸ್ಕೂಲಲ್ಲಿ ಹೇಗೆ ಒಂದು ಸಿಲೆಬಸ್ ಇದೆ, ಇದೊಂದು ಕ್ಲಾಸಿಕಲ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಿಲೆಬಸ್ ತರ ಕೂಡ. ಸೊ ದಯವಿಟ್ಟು ವೇಟ್ ಮಾಡಿ ಒಂದು 5 years ತನಕ. ಸೊ ಅದಾದ್ಮೇಲೆ ಇವರು ಕ್ಲಾಸಸ್ ಹೇಳ್ದಂಗೆ 5 ವರ್ಷದಿಂದ 55 ವರ್ಷದ ತನಕ ಅಡಲ್ಟ್ಸ್ ಕೂಡ ಕ್ಲಾಸಸ್ ನ ತಗೊಳ್ತಾರೆ. ಸೊ ಎಪಿಂಗ್ ಮತ್ತೆ ರೌಸ್ ಹಿಲ್ ಅಲ್ಲಿ ಸಾಟರ್ಡೇಸ್ ಫುಲ್ ಡೇ ಇವರೊಂದು ಕ್ಲಾಸಸ್ ನ ತಗೊಳ್ತಾರೆ. ಇನ್ನೇನ್ ಸ್ಕೋಫೀಲ್ಡ್ ಅಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಟೀಚರ್ಸ್ ಅಂತ ಕೂಡ ಎಲ್ಲ ಹೇಳಿದ್ರು. ಸೊ ಅಮೇಸಿಂಗ್. ಸೊ ಅವರು ಅವತ್ತೇ ಪಲ್ಲವಿ ಬಂದಾಗ ಹೇಳ್ತಾರೆ ಶಿ ಪ್ರಿಫರ್ ಇನ್ ಪರ್ಸನ್ ಟ್ರೈನಿಂಗ್ ಅಂತ. ಆಫ್ಲೈನ್ ಅಲ್ಲಿ ಕಷ್ಟ ಇದೆಲ್ಲ, ಯಾಕಂದ್ರೆ ಎಕ್ಸ್ಪ್ರೆಷನ್ ನೋಡ್ಬೇಕಾಗತ್ತೆ, ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಇದನ್ನೆಲ್ಲ ಆನ್ಲೈನ್ ಅಲ್ಲಿ ಕಲಿಯೋಷ್ಟು ಈಸಿ ಅಲ್ಲ. ಆಕ್ಚುಲಿ ಟೀಚರ್ ನೋಡ್ಬೇಕಾಗತ್ತೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನೊಂದು ಲೈವ್ ಆಗಿ ನೋಡ್ದಾಗ್ಲೇನೆ ಅವ್ರನ್ನ ಸರಿಪಡಿಸೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ. ಯಾಕಂದ್ರೆ ಈ ಆನ್ಲೈನ್ ಅಲ್ಲಿ ಮಾಡ್ಬೇಕಾದ್ರೆ ಮೇನ್ ನಮ್ದು ಅರೆಮೆಂಡಿ ಅಂತ ಹೇಳ್ತೀವಿ, ಅಥವಾ
ಹಾಫ್ ಸಿಟ್ಟಿಂಗ್ ಅಂತ ಹೇಳ್ತೀವಿ. ಇದ್ರಲ್ಲಿ ನಮ್ಮ ಸ್ಪೈನ್ ಅನ್ನ ತುಂಬಾ ನಾವು ಸ್ಟ್ರೇಟ್ ಇಟ್ಕೋಬೇಕಾಗುತ್ತೆ. ಸೊ ಅದನ್ನ ನಾನು ಹೆಚ್ಚಿನ ಮಕ್ಕಳಿಗೂ ನಾನು ಅವರಿಗೆ ಟಚ್ ಮಾಡಿ ತೋರಿಸ್ತೇನೆ. ಇಲ್ಲಿಂದ ಬರುತ್ತೆ ಎನರ್ಜಿ, ಅಲ್ಲಿಂದ ನೀವು ಅಲ್ಲಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕಂತ, ಹೆಂಗೆ ಶೋಲ್ಡರ್ಸ್ ಹಿಂದೆ ಮಾಡಬೇಕು ಅಂತ ಅದು ಟಚ್ ಮಾಡಿ ತೋರಿಸ್ಬೇಕಾಗುತ್ತೆ ನಿಮ್ಗೆ ಜಾಸ್ತಿಯಾಗಿ. ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಅದು ಒಂದು. ಮತ್ತೆ ಗೊತ್ತಾದ್ರೂ ಇವಾಗ ಅವ್ರು ಸ್ವಲ್ಪ ಸ್ಟ್ರೇಟ್ ಇದ್ದು ಮುಂದೆ ಬೆಂಡ್ ಆದ್ರೆ ಅದು ನಮ್ಗೆ ಆನ್ಲೈನ್ ಅಲ್ಲಿ ನಮ್ಗೆ ಅದು ಕಾಣಿಸಲ್ಲ. ಸೊ ಒಂದು ಲೆವೆಲ್ ತನಕ, ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ವರ್ಣಂ ಲೆವೆಲ್ ತನಕ ಬಂದಿದ್ದೀನಿ ನಾನು, ಏನೋ ಒಂದು ಐಟಮ್ ಕಲ್ತ್ಕೋಬೇಕು, ಆನ್ಲೈನ್ ಕಲ್ತ್ಕೋಬಹುದು ಒಂದು ಸೀನಿಯರ್ ಡಾನ್ಸರಿಗೆ, ದಟ್ ಇಸ್ ಫೈನ್. ಬಟ್ ಬೇಸಿಕ್ಸ್ ಇಂದ ಖಂಡಿತವಾಗ್ಲೂ ಅವರು ಆನ್ಲೈನ್ ಕಲಿಬಾರದು. ಇಟ್ ಈಸ್ ನಾಟ್ ಗುಡ್ ಫಾರ್ ದೆಮ್, ಇಟ್ ಈಸ್ ನಾಟ್ ಗುಡ್ ಫಾರ್ ದೇರ್ ಹೆಲ್ತ್ ಆಲ್ಸೋ. ಸೊ ಯಾಕೆಂತಂದ್ರೆ ಅದು ಇದರಲ್ಲಿ ಮಸಲ್ಸ್ ಬರುತ್ತೆ, ಬೋನ್ಸ್ ಬರುತ್ತೆ, ಎನರ್ಜಿ ಬರುತ್ತೆ. ಸೊ ಸ್ಪೈನಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಭರತನಾಟ್ಯಂ ಅಲ್ಲಿ, ಜಸ್ಟ್ ಲೈಕ್ ಯೋಗ. ಸೊ ನೀವು ಅದನ್ನ ಆನ್ಲೈನ್ ಕಲ್ಸಿದ್ರೆ, ಅವ್ರು ಫುಲ್ ಮುಂದೆ ಬೆಂಡ್ ಆಗಿ ಕಲ್ಸಿದ್ರೆ ಇಟ್ ಈಸ್ ನಾಟ್ ಗುಡ್ ಫಾರ್ ದೆಮ್. ಪೋಸ್ಚರ್ಸ್ ತುಂಬಾ ವೇರಿ ಆಗುತ್ತೆ ಅಂಡ್ ದಟ್ ಕ್ಯಾನ್ ಇಂಪ್ಯಾಕ್ಟ್ ದೇರ್ ಎನರ್ಜಿ ಅಸ್ ವೆಲ್. ಸೊ ಅದು ತುಂಬಾ ಒಳ್ಳೇದಲ್ಲ. ಏನೋ ಒಂದು ಕೋವಿಡ್ ಟೈಮಲ್ಲಿ ಇರೋ ಮಕ್ಕಳಿಗೆ ಒಂದು ಸ್ವಲ್ಪ ಟೈಮು, ಅದು ಸ್ವಲ್ಪ ಸೀನಿಯರ್ ಮಕ್ಕಳಿಗೆನೆ ಸ್ವಲ್ಪ ಟೈಮ್ ಮಾಡಿದೀವಿ. ಬಟ್ ಅದರ್ ದನ್ ದಟ್ ಇಟ್ಸ್ ನಾಟ್ ಗುಡ್. ಪಕ್ಕದಲ್ಲೇ ಎಷ್ಟು ಟೀಚರ್ಸ್ ಅನ್ನ ನೋಡಿ, ನಿಮ್ ಟೈಮ್ ಇಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಕಲಿಸ್ಬೇಡಿ ಪ್ಲೀಸ್. ಬಹಳಷ್ಟು ಒಳ್ಳೆಯ ಮಾಹಿತಿಗಳನ್ನ ಕೊಟ್ರಿ ಪಲ್ಲವಿ ಅವರೇ. ಸೊ ನಮ್ಮ ಸಂದರ್ಶನ ಪಲ್ಲವಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ನಾವು ಹೇಳ್ದಂಗೆ ಇವತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ರಿಮೆಂಬರೆನ್ಸ್, ಅವ್ರನ್ನ ಒಂದು ನಾವು ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ ಅವರ ಒಂದು ಕಳ್ಕೊಂಡು ಒಂದು 3 ವರ್ಷ ಆಯ್ತು. ಅವರ ನಮ್ಮ ಒಂದು ಅಪ್ಪು ರೇಡಿಯೋ ಕೂಡ ಅವರ ಒಂದು ಹೆಸರಲ್ಲೇ ನಡೀತಾ ಇದೆ. ಸೊ ಅವ್ರು ಮಾಡಿರೋ ಒಂದು ಫಿಲಾಂಥ್ರೋಪಿಕ್ ವರ್ಕೆ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಕಮ್ಯುನಿಟಿಲಿ ಕೆಲಸ ಮಾಡ್ತಿರೋರು, ಕಮ್ಯುನಿಟಿಗೋಸ್ಕರ ಎಷ್ಟೊಂದು ಜನ ಎಷ್ಟು ಅವರ ಒಂದು ಟೈಮ್ನ ಅವರು ಕೊಡ್ತಾ ಇದ್ದಾರೆ. ಸೊ ಅಂಥವ್ರನ್ನ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಪೀಪಲ್ಸ್ ಅವ್ರನ್ನೆಲ್ಲ ಕರೆಸಿ, ನಾವು ಅಪ್ಪು ಅವ್ರ ಥರ ಅವ್ರನ್ನ ಕರೆಸಿ ನಾವು ನಮ್ಮ ಒಂದು ಕಮ್ಯುನಿಟಿಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಅವ್ರಿಗೋಸ್ಕರ ಇವತ್ತಿನ ಒಂದು ದಿನ ಅವರ ಹಾಡುಗಳನ್ನೇ ಹಾಕ್ತಾ ಇದ್ದೀನಿ. ಸೊ ದಯವಿಟ್ಟು ಕೇಳಿ. ಹಾಗೆ ಅದಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಸಿಡ್ನಿ ಕನ್ನಡ ಸಂಘದವರು ಈ ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮನ ಶನಿವಾರ 16ನೇ ನವೆಂಬರ್ ಸಮಯ ಒಂದು 5:30 ಸ್ಟಾರ್ಟ್ ಆಗುತ್ತೆ ಅದು. ಸೊ ಎರ್ಮಿಂಗ್ಟನ್ ಸಮುದಾಯ ಭವನ, 6 ರಿವರ್ ರೋಡ್, ಎರ್ಮಿಂಗ್ಟನ್ ಅಲ್ಲಿ ಇವರು ಹಮ್ಮಿಕೊಂಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಸ್ಥಳೀಯ ಮಕ್ಕಳು ಮತ್ತು ವಯಸ್ಕ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ, ಹಾಡು, ನೃತ್ಯ ಮತ್ತು ಫ್ಯಾಷನ್ ಶೋ ಪ್ರದರ್ಶನ ಇರುತ್ತೆ. ಹಾಗೆ ವೈದ್ಯರಿಂದ ರಕ್ತದ ಒತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣದ ಪರೀಕ್ಷೆ, ಹಾಗೆ ಊಟ ಮತ್ತು ಪಾನೀಯಗಳು ಕೂಡ ಸೂಕ್ತ ಬೆಲೆಗೆ ದೊರೆಯುತ್ತೆ. ನಿಮಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು 0478665791 ಈ ಒಂದು ನೀವು ಫೋನ್ಗೆ ನೀವು ಕರೆ ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮದ ಮೋರ್ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ಇವ್ರದ್ದೇ ಆದ ಒಂದು ವೆಬ್ಸೈಟ್ ಕೂಡ ಇದೆ, www.kannada.org.au ಅಂತ. ಸೊ ನೀವೊಂದು ವೆಬ್ಸೈಟ್ಗೆ ಹೋಗಿ ಕೂಡ ನೀವೊಂದು ಈ ಟಿಕೆಟ್ ಅಥವಾ ಮೆಂಬರ್ಶಿಪ್ನೆಲ್ಲ ನೀವು ಅದ್ರ ಬಗ್ಗೆ ನೀವು ಆನ್ಲೈನ್ ವಿಸಿಟ್ ಮಾಡ್ಬೋದು. ಹಾಗೆ ನಾವು ಒಂದು ಫ್ಲೈಯರ್ ನಮ್ಮ ಒಂದು ಅಪ್ಪು ರೇಡಿಯೋದಲ್ಲಿ, ಹಾಗೆ ಸಿಡ್ನಿ ಕನ್ನಡ ಸಂಘ ಇವರ ಒಂದು ಫೇಸ್ಬುಕ್ ಪೇಜು, ಈ kannada.org ಅಲ್ಲೆಲ್ಲ ಅವರ ಒಂದು ಫ್ಲೈಯರ್ ಅಲ್ಲಿ ಇವರು ಒಂದು QR ಕೋಡ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಅದು ಫ್ಲೈಯರ್ ಅಲ್ಲಿ ನೀವು ಸ್ಕ್ಯಾನ್ ಮಾಡೋದ್ರಿಂದ ನೀವು ನಿಮ್ಮ ಒಂದು ಸ್ಪಾಟ್ನ ಸೆಕ್ಯೂರ್ ಮಾಡ್ಕೋಬಹುದು. ಇದೊಂದು ಫ್ಯಾಮಿಲಿ ಇವೆಂಟ್, ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನೀವೊಂದು ಭಾಗವಹಿಸಿ. ಸೊ ನೀವೆಲ್ಲ ಬರೋದ್ರಿಂದ ಒಂದು ಕರ್ನಾಟಕದ ಒಂದು ರಿಚ್ ಕಲ್ಚರ್ನ ನೀವು ಎಲ್ಲರ ಜೊತೆ ಸೇರಿ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಸೊ ಶನಿವಾರ 16ನೇ ನವೆಂಬರು ಸಂಜೆ 5:30 ಮೇಲೆ. ಸೊ ಎರ್ಮಿಂಗ್ಟನ್ ಸಮುದಾಯ ಭವನ, 6 ರಿವರ್ ರೋಡ್, ಎರ್ಮಿಂಗ್ಟನ್. ಸೊ ಇಲ್ಲಿ ನೀವು ಮರಿದೆ ದಯವಿಟ್ಟು ಹೋಗಿ. ಸೊ ನಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಇವರೇ ಹಾಡಿದ್ದು ಕಾಣದಂತೆ ಮಾಯವಾದನು ನಮ್ಮ ಶಿವ. ಈ ಹಾಡು ನನಗೂ ಪಲ್ಲವಿಗೂ ತುಂಬಾ ಇಷ್ಟ. ಐ ಆಮ್ ಶ್ಯೂರ್ ನಮ್ಮ ಎಲ್ಲ ಒಂದು ಆಡಿಯನ್ಸ್ಗೂ ಇಷ್ಟ ಅಂತ ಅನ್ಕೊಳ್ತೀನಿ. ಈ ಹಾಡನ್ನ ಕೇಳಿ ಆನಂದಿಸಿ. ನಮ್ಮ ಒಂದು ಸಂದರ್ಶನ ಪಲ್ಲವಿಯವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www
www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬೋದು. ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಅದರಲ್ಲಿ ನಾವು ಪ್ರತಿಯೊಂದು ಇಂಟರ್ವ್ಯೂನ ಕೂಡ ನಾವು ಅದರಲ್ಲಿ ಅಪ್ಲೋಡ್ನ ಮಾಡ್ತೀವಿ. ಹಾಗೆ ನಮ್ಮ ಒಂದು ಕಾರ್ಯಕ್ರಮ ಪ್ರಪಂಚದಾದ್ಯಂತ ಈ iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮ್ ಈ ಎಲ್ಲ ಒಂದು ಆ್ಯಪ್ಗಳಲ್ಲಿ ಕೂಡ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮದೊಂದು ಲೈವ್ ಸ್ಟ್ರೀಮ್ ಆಗುತ್ತೆ. ನೀವು ಕನೆಕ್ಟ್ FM 100.9 ಅಂತ ಒಂದು ಸರ್ಚ್ ಮಾಡೋದ್ರಿಂದ ನೀವು ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಬೇಕಾದ್ರೆ ನೀವು ಕೇಳ್ಬೋದು. ನಮ್ಮ ಸಂದರ್ಶನ ಪಲ್ಲವಿಯವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ಬನ್ನಿ, ನಾವು ಪ್ರತಿ ವಾರ ಈ ಒಂದು ಸೆಗ್ಮೆಂಟ್ ಮಾಡ್ತಾ ಇರ್ತೀನಿ, ಯಾವಾಗಲೂ ಈ ಮನೆಯಲ್ಲೇ ಮದ್ದು ಅಂತ. ಸೊ ಈ ವಾರ ನಾನು ತೊಗೊಂಡಿರೋ ಪದಾರ್ಥ ಬಾಳೆ ಎಲೆ. ಸೊ ಈ ಒಂದು ಬನಾನಾ ಲೀವ್ಸಿಂದ ಬಹಳಷ್ಟು ಉಪಯೋಗ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಬಾಳೆ ಎಲೆಯ ಶ್ರೇಷ್ಠತೆಗಳು ಏನಂದರೆ, ನಾವೀಗ ಒಂದು ಹಬ್ಬ ಹರಿದಿನಗಳಲ್ಲಿ ಬಾಳೆ ಎಲೆ ಊಟ ಮಾಡ್ತೀವಿ ಸಾಮಾನ್ಯವಾಗಿ. ಆದರೆ ಹಿಂದೆ ಪ್ರತಿದಿನವೂ ಪ್ರತಿ ಊಟದಲ್ಲೂ ತಟ್ಟೆಗಳ ಬದಲಿಗೆ ಬಾಳೆ ಎಲೆಯನ್ನು ಬಳಸ್ತಿದ್ರು. ನಮ್ಮ ಹಿರಿಯರ ಆರೋಗ್ಯದ ಗುಟ್ಟುಗಳಲ್ಲಿ ಇದು ಕೂಡ ಒಂದಾಗಿತ್ತು. ಬಾಳೆ ಎಲೆ ಅಂತಹ ಒಂದು ವಿಶೇಷವಾದ ಪದಾರ್ಥ. ಬಾಳೆಹಣ್ಣು, ಬಾಳೆಯ ಹೂವು, ಕೊನೆಗೆ ಬಾಳೆ ದಿಂಡನ್ನು ಕೂಡ ನಾವು ತಿನ್ನಲು ಬಳಸಬಹುದು. ಅವೆಲ್ಲವಕ್ಕೂ ವಿಶೇಷವಾದ ಔಷಧಿ ಗುಣಗಳಿವೆ ಮತ್ತು ವಿಶೇಷವಾದ ಪೋಷಕಾಂಶಗಳನ್ನು ಅವು ಹೊಂದಿವೆ. ಬಾಳೆ ಎಲೆ ಕೂಡ ಇಂತಹ ಪೋಷಕಾಂಶಗಳನ್ನು ಮತ್ತು ಅತಿ ವಿಶೇಷವಾದ ರೋಗನಾಶಕ ಗುಣಗಳನ್ನು ಹೊಂದಿದ್ದರೂ ಅದನ್ನು ನಾವು ತಿನ್ನಲು ಸಾಧ್ಯವಿಲ್ಲ, ಏಕೆಂದರೆ ಇದು ಸೆಲ್ಯುಲೋಸ್ ಮತ್ತು ಹೆಮಿ ಸೆಲ್ಯುಲೋಸ್ ಅನ್ನು ಒಳಗೊಂಡಿದೆ. ಹಾಗಾಗಿ ಇದನ್ನು ನಾವು ಊಟ ಮಾಡುವ ತಟ್ಟೆಯ ರೀತಿಯಲ್ಲಿ ಮಾತ್ರ ಬಳಸುತ್ತೇವೆ. ಆದರೆ ಆಶ್ಚರ್ಯವೆಂದರೆ ಇದೇ ನಮಗೆ ಅತ್ಯಂತ ಲಾಭದಾಯಕವಾಗಿದೆ. ನಾವು ಬಿಸಿ ಆಹಾರವನ್ನು ಬಾಳೆ ಎಲೆಯ ಮೇಲೆ ಹಾಕಿದಾಗ ಅಥವಾ ಇಡ್ಲಿ, ಕಡುಬು ಮುಂತಾದವುಗಳನ್ನು ನಾವು ಬಾಳೆ ಎಲೆ ಬಳಸಿ ಬೇಯಿಸಿದಾಗ ಎಲೆಯ ಮೇಲೆ ಇರುವ ಒಂದು ರೀತಿಯ ಮೇಣ, ದಟ್ ಈಸ್ ಎಪಿಕ್ಯೂಟಿಕ್ಯುಲಾರ್ ವ್ಯಾಕ್ಸ್ ಅಂತ ಅದು ಕರಗುತ್ತೆ. ಇದರಿಂದಾಗಿ ಆ ಮೇಣದ ಹಿಂದೆ ಇರುವ ಪಾಲಿಫಿನಾಲ್ಸ್ ನಮಗೆ ದೊರೆಯುತ್ತದೆ. ಇದು ಅತ್ಯಂತ ಅದ್ಭುತವಾದ ಕ್ಯಾನ್ಸರ್ ನಿರೋಧಕವಾಗಿದೆ. ಸೋರಿಯಾಸಿಸ್ನಂತಹ ಕಾಯಿಲೆಗಳನ್ನು ಕೂಡ ಇದು ಲಾಭದಾಯಕ ಎಂದು ವಿಜ್ಞಾನ ಹೇಳುತ್ತದೆ. ಹಿಂದೆ ಮಕ್ಕಳಾಗದ ಇರುವವರು ಬಾಳೆ ಎಲೆಯ ಮೇಲೆ ಬಿಸಿ ಅನ್ನ ಮತ್ತು ತುಪ್ಪವನ್ನು ಹಾಕಿ ಊಟ ಮಾಡಬೇಕು ಅಂತ ಹೇಳ್ತಿದ್ರಂತೆ. ಸೊ ಇದನ್ನು ಗಮನಿಸಿದರೆ ಇದು ಸಂತಾನಕ್ಕೆ ಕೂಡ ಅನುಕೂಲಕರ ಆಗಿರಬೇಕು. ಇದರಲ್ಲಿರುವ ಪಾಲಿಫಿನಾಲ್ಸ್ ನಮ್ಮ ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡುವ ಕಾರಣ ಇದನ್ನು ದೀರ್ಘಕಾಲೀನ ಕಾಯಿಲೆಗಳಲ್ಲಿ ಅನುಕೂಲಕರವಾಗಿದೆ. ಸೊ ಇದೇ ಕಾರಣದಿಂದ ಇದು ಹೃದಯಕ್ಕೂ ಕೂಡ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಸೊ ನಿಮಗೆ ಈ ಒಂದು ಬಾಳೆ ಎಲೆಯ ಎಷ್ಟು ಉಪಯೋಗ ಇದೆ ಅಂತ ನೀವು ತಿಳ್ಕೊಂಡಿರ್ಬೋದು. ಅದರಲ್ಲಿ ತಿನ್ನೋದ್ರಿಂದ ಎಷ್ಟೊಂದು ನಮಗೆ ಉಪಯೋಗ ಆಗುತ್ತೆ ಅಂತ. ನಾವು ಬರೀ ಹಬ್ಬ ಹರಿದಿನಗಳಲ್ಲಿ ಇವಾಗ ತಿಂತಾ ಇದ್ದೀವಿ, ಬಟ್ ನಮ್ಮ ಹಳೆ ಕಾಲದಲ್ಲೆಲ್ಲ ಬಾಳೆ ಎಲೆಯಲ್ಲೇ ತಿಂತಿದ್ರು. ಹಾಗೂ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಯಾಕೆ ತಿಂತಾ ಇದ್ರು ಅಂದ್ರೆ, ಐ ಡೋಂಟ್ ನೋ ವೆದರ್ ಇಟ್ಸ್ ಟ್ರೂ, ಬಟ್ ನೀವು ಯಾರು ವಿಷ ಹಾಕ್ಬಿಟ್ಟಿದ್ರೆ ಊಟದಲ್ಲಿ, ನೀವು ಆ ಬಾಳೆ ಎಲೆಯಲ್ಲಿ ತಿಂದ್ರೆ ಆ ಬಾಳೆ ಎಲೆ ನೀಲಿ ಕಲರ್ ಏನೋ ಹಾಕ್ತಾ ಇತ್ತು, ಅವಾಗ ವಿಷ ಹಾಕಿದಾರ ಅಂತಾನು ಗೊತ್ತಾಗ್ತಿತ್ತು ಅಂತ ಏನೋ ಹೇಳ್ತಾರೆ. ನನಗೆ ಅದು ಇರಬಹುದು ಅಂತ ನನಗೂ ಅದು ಖಚಿತವಾಗಿ ಗೊತ್ತಿಲ್ಲ. ಸೊ ಒಂದು ಬಾಳೆ ಎಲೆಯಿಂದ ಎಷ್ಟು ಉಪಯೋಗ ಆಗುತ್ತೆ. ಅದ್ರ ಒಂದು ದಿಂಡೆ ಇರ್ಬೋದು, ಅದ್ರ ಹೂವೇ ಇರ್ಬೋದು, ಅದೊಂದು ಪ್ರತಿಯೊಂದು ಬಾಳೆ ಎಲೆಯಿಂದ ಬಹಳ ಉಪಯೋಗ ಕೂಡ ಆಕ್ಚುಲಿ. ಸೊ ದಯವಿಟ್ಟು ಬಾಳೆ ಎಲೆನ ಆದಷ್ಟು ಬೆಳೆಸಿ. ಆಮೇಲೆ ಪ್ಲಸ್ ಅದನ್ನ ಬೆಳೆಯೋದು ಅಷ್ಟೇ ತುಂಬಾ ಈಸಿ. ಆಸ್ಟ್ರೇಲಿಯಾದಲ್ಲಿ ಬಾಳೆ ಎಲೆನ ಮನೆಯಲ್ಲಾರು ಬೆಳಿಬಹುದು. ತೆಂಗಿನ ಗಿಡ ಒಂದೇ ಕಷ್ಟ ಅನ್ಸುತ್ತೆ. ಇಲ್ಲಿ ನಮ್ಮ ಇಂಡಿಯಾದಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲೂ ತೆಂಗಿನ ಗಿಡ ಇದ್ದೇ ಇರುತ್ತೆ. ತೆಂಗಿನಕಾಯಿ ಕೊಂಡ್ಕೊಳ್ಳೋದೇ ಇಲ್ಲ ಇಲ್ಲಿ. ಸೊ ಬಾಳೆ ಎಲೆಯನ್ನ ಆರಾಮಾಗಿ ಇಲ್ಲಿ ಬೆಳೆಸ್ಬೋದು ಆಕ್ಚುಲಿ. ಸೊ ಪ್ರತಿಯೊಬ್ಬರು ಕರಿ ಲೀವ್ಸು, ಬಾಳೆ ಎಲೆ ಎಲ್ಲ ಸೊ ದಯವಿಟ್ಟು ಬಳಸಿ. ಸೊ ಸಾಧ್ಯವಾದಷ್ಟು ಅದ್ರಲ್ಲಿ ನೀವು ಊಟ ಮಾಡೋದ್ರಿಂದ ಒಂಥರ ಖುಷಿನೂ ಸಿಗುತ್ತೆ. ಆಮೇಲೆ ಪ್ಲಸ್ ನೀವು ಸ್ಪೂನಲ್ಲಿ ತಿನ್ನಕ್ಕಿಂತ ಕೈಯಲ್ಲಿ ತಿಂದಾಗ ಒಂದು ಸಿಗೋ ರುಚಿನೇ ಒಂದು ಡಿಫ್ರೆಂಟ್ ಲೆವೆಲ್ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಹಾಗೆ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ ಪಲ್ಲವಿ ಅವ್ರ ಜೊತೆ.
ಹಾಗೆ ಈ ವಾರ ಒಂದು ರಿಲೀಸ್ ಆಗಿರೋ ಮೂವೀಸ್ಗಳ ಬಗ್ಗೆ ಕೂಡ ಮಾತಾಡೋಣ. ಬಹಳಷ್ಟು ಕನ್ನಡ ಮೂವಿಗಳು ರಿಲೀಸ್ ಆಗಿದೆ. ಈ ಒಂದು ಕ್ರೈಮ್ ಡ್ರಾಮಾ ಚಿತ್ರ ಇದು U235 ಅಥವಾ U235 ಅಂತ ಈ ಒಂದು ಚಿತ್ರನ ನಿರ್ದೇಶಿಸಿದ್ದಾರೆ CN ಚೆನ್ನೇಗೌಡ ಅವರು. ಹಾಗೆ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ದೇವರಾಜ್, ರಾಜೇಶ್ ನಟರಾಗ, ಹಾಗೆ ದಿನೇಶ್ ಮಂಗಳೂರು ಅವರು. ಇನ್ನೊಂದು ಮೂವಿ ಇದೆ, ಅದು ಅಸುರರು ಅಂತ. ಇದೊಂದು ಡ್ರಾಮಾ ಆಕ್ಷನ್ ಚಿತ್ರ. ಇದನ್ನ ನಿರ್ದೇಶಿಸಿದ್ದಾರೆ ರಾಜ್ ಬಹದ್ದೂರ್ ಅವರು. ಪ್ರಮುಖ ಪಾತ್ರದಲ್ಲಿ TK ತಮ್ಮಣ್ಣ ಹಾಗೆ ಜೆ ಸುಪ್ರೀತಾ ರಾಜ್ ಅವರಿದ್ದಾರೆ. ಹಾಗೆ ಇನ್ನೊಂದು ಮೂವಿ ಸಂತೋಷ ಸಂಗೀತ ಅಂತ. ಇದೊಂದು ಡ್ರಾಮಾ ರೊಮ್ಯಾನ್ಸ್. ಇದನ್ನ ನಿರ್ದೇಶಿಸಿದ್ದಾರೆ ಎಸ್ ಸಿದ್ದು ಅವರು. ಪ್ರಮುಖ ಪಾತ್ರದಲ್ಲಿ ಅರ್ಣವ್ ವಿನಯ್, ಅವಿನಾಶ್ ಮತ್ತೆ ನಕ್ಷತ್ರ ನೈನಾ ಅಂತ ಆಕ್ಟ್ ಮಾಡಿದ್ದಾರೆ. ಇನ್ನೊಂದು ಮೂವಿ BTS, ಇದೊಂದು ಡ್ರಾಮಾ ಚಿತ್ರ. BTS ಬಸ್ ಅಲ್ಲ, ಬಿಹೈಂಡ್ ದ ಸೀನ್ಸ್ ಅಂತ. ಸೊ ಇದನ್ನ ನಿರ್ದೇಶಿಸಿದ್ದಾರೆ ಎಂ ಪ್ರಜ್ವಲ್ ರಾಜ, ಅಪೂರ್ವ ಭರದ್ವಾಜ್ ಅವರು. ಹಾಗೆ ಪ್ರಮುಖ ಪಾತ್ರದಲ್ಲಿ ವಿನಯ್ ಕೃಷ್ಣ ಮತ್ತೆ NS ಜಹಾಂಗೀರ್ ಅವರು ಪ್ರಮುಖ ಪಾತ್ರದಲ್ಲಿದ್ದಾರೆ. ಸೊ ಈ ವಾರನೂ ಒಂದು 4 ಚಿತ್ರ ರಿಲೀಸ್ ಆಗಿದೆ. U235, ಅಸುರರು, ಸಂತೋಷ ಸಂಗೀತ ಮತ್ತೆ BTS ಅಂದ್ರೆ ಬಿಹೈಂಡ್ ದ ಸೀನ್ಸ್ ಅಂತ. ಸೊ ನೋಡಿ, ಈ ಒಂದು ಮೂವೀಸ್ನ ನಮ್ದು ಒಂದು OTT ಬರೋವರೆಗೆ ಕಾಯಬೇಕು. ಬಟ್ ಯಾರ್ಯಾರು ಕೇಳ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಈ ಒಂದು ಮೂವಿಗಳು ರಿಲೀಸ್ ಆಗಿದೆ, ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡೋದನ್ನ ಮರಿಬೇಡಿ. ಸೊ ಬನ್ನಿ, ನಮ್ಮ ಒಂದು ಸಂದರ್ಶನ ಪಲ್ಲವಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಪಲ್ಲವಿ ಅವರು ಒಂದು ನಾಟ್ಯೋಕ್ತಿ ಏನಿದೆ, ಅವರು ಒಂದು ಈ ನಾಟ್ಯೋಕ್ತಿಗೆ ಅವರ ಒಂದು ಶಾಲೆಗೆ ಭಾರತೀಯ UGC ಬೋರ್ಡ್ ಸಂಚಾರಿ ಕಲಾ ಪರಿಷತ್ ಸೆಂಟರ್ ಕೋಡ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಈ ಆಸ್ಟ್ರೇಲಿಯಾದಲ್ಲಿ ಪ್ರದರ್ಶನ ಪಡುವ ಈ ಕಲೆಗಳು ಮತ್ತು ಶಾಸ್ತ್ರೀಯ ಸಂಗೀತ ಪರೀಕ್ಷೆಗಳನ್ನು ಮೊದಲ ಬಾರಿಗೆ ನಡೆಸಲು ಇವ್ರಿಗೊಂದು ಅನುಮೋದನೆ ಸಿಕ್ಕಿದೆ. ಸೊ ಇದರ ಬಗ್ಗೆ ಮಾಹಿತಿನ ನಾವು ಪಲ್ಲವಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ಪಲ್ಲವಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದು. ಸೊ ಈ ಒಂದು ಎಕ್ಸಾಮ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ತುಂಬಾ ಥ್ಯಾಂಕ್ಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಯಾಕಂತಂದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ಸ್ಟ್ರೆಸ್ ಮಾಡ್ತೇನೆ ನಾನು ಈ ಸಲ. ನಮ್ದು ಉದ್ದೇಶ ಏನು ಅಂತಂದ್ರೆ, ಇವಾಗ ಅಂದ್ರೆ ನಾವು ಸ್ಕೂಲ್ಗೆ ಹೋಗ್ತೀವಿ, 1ನೇ ಕ್ಲಾಸು 2ನೇ ಕ್ಲಾಸು ಈ ತರ ಹಂತವಾಗಿ ನಾವು ಕಲಿತೀವಿ. ಸೊ ಒಂಥರ ಹೋಲಿಸ್ಟಿಕ್ ಎಜುಕೇಶನ್ ಕಲಿತೀವಿ. ಅದೇ ತರ ಭರತನಾಟ್ಯಂ ಆಗ್ಲಿ ಅಥವಾ ಶಾಸ್ತ್ರೀಯ ಸಂಗೀತ ಆಗ್ಲಿ ಅಥವಾ ಮೃದಂಗಂ ಆಗ್ಲಿ ಯಾವುದೇ ಆದ್ರೂ ಅವ್ರು ಅದನ್ನ ಕಲಿತಾ ಹೋಗ್ಬೇಕಾದ್ರೆ ಅವ್ರಿಗೆ ಅದು ತುಂಬಾ ಸೈಂಟಿಫಿಕ್ ಆಗಿ ಆಕ್ಚುಲಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಎಸ್ಪೆಷಲಿ ತಂಜಾವೂರು ಕ್ವಾರ್ಟರೇಟ್ಸ್ ಅವರು ಅದನ್ನ ತುಂಬಾ ಸೈಂಟಿಫಿಕ್ ಆಗಿ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ ನಮ್ಗೆ. ಆದ್ರೆ ಅದನ್ನ ಕಲಿಯುವಾಗ ನಾವು ಈ ತಾಳ ಏನಕ್ಕೆ ಹಾಕ್ತೀವಿ, ಈ ತರ ತಟ್ಟಡವು 8 ಏನಕ್ಕಿದೆ, ಈ ತರ ಪ್ರತಿಯೊಂದು ಅದರ ಹಿಂದಿನ ಥಿಯರಿನ ನಾವು ಕೆಲವೊಂದ್ಸಲ ನಾವು ಟೀಚರ್ ಆಗಿ ಮಕ್ಳಿಗೆ ಹೇಳ್ಕೊಡಲ್ಲ, ಅಥವಾ ಮಕ್ಳಿಗೂ ಅಷ್ಟೇ ಟೀಚರ್ ಏನೋ ಹೇಳ್ತಾ ಇರ್ತಾರೆ ಕ್ಲಾಸಲ್ಲಿ ಅಂತ ಅನ್ಸುತ್ತೆ. ಅದೇ ಒಂದು ಎಕ್ಸಾಮ್ ಅಂತ ಬಂದ ಕೂಡಲೇ ಅದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ನಾವು ಕಲಿತೀವಿ. ಅದನ್ನೆಲ್ಲ ಅದ್ರ ಹಿಂದಿನ ಥಿಯರಿ ಆಗಿರ್ಬೋದು ಅಥವಾ ಲೆವೆಲ್ಸ್ ಆಗಿರ್ಬೋದು, ಅದು ಒಂದು. ಅಂದ್ರೆ ಅದ್ರ ಹಿಂದಿನ ಥಿಯರಿಯನ್ನ ಕಲಿಯೋದು ಮತ್ತೆ ಅದನ್ನ ಸೀರಿಯಸ್ ಆಗಿ ಕಲಿಯೋದು, ಅದ್ರ ಉಪಯೋಗ ಪಡ್ಕೊಳ್ಳೋದು, ಅದು ಒಂದು. ಇನ್ನೊಂದು ಏನಕ್ಕೆಪ್ಪ ಎಕ್ಸಾಮ್ ಬೇಕು ಅಂತಂದ್ರೆ, ನಾವಿವಾಗ ಒಂದು 10 ವರ್ಷ ಇಂಡಿಯಾದಲ್ಲಿ ಕಲ್ತಿದ್ದೀವಿ, ಆಮೇಲೆ ಸಿಡ್ನಿಗೆ ಬಂದಿದ್ದೀವಿ ಅಥವಾ ಸಿಡ್ನಿಯಿಂದ ಮೆಲ್ಬೋರ್ನ್ ಹೋಗಿದ್ದೀವಿ. ಸೊ ಒಂದು ಟೀಚರ್ ಕೈಯಿಂದ ಇನ್ನೊಂದು ಟೀಚರ್ ಕೈಗೆ ಹೋಗ್ಬೇಕಾಗುತ್ತೆ, ಎಷ್ಟೋ ಇದೆಯೋ ಇಲ್ವೋ. ಸೊ ಈ ತರ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಸ್ಟೈಲ್ ಡಿಫ್ರೆಂಟ್ ಇದೆ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರು ಪುನಃ ಫಸ್ಟ್ ಇಂದ ಕಲಿಬೇಕಾಗತ್ತೆ. ಅಥವಾ ಮಕ್ಕಳಿಗೆ ಆ ಜ್ಞಾನ ಇರಲ್ಲ. ಏನ್ ಕಲ್ತಿದ್ಯಮ್ಮ, 10 ವರ್ಷ ಕಲ್ತಿದ್ದೀನಿ, ಬಟ್ ಏನ್ ಕಲ್ತಿದ್ದಿ, ಎಷ್ಟು ಲೆವೆಲ್ ಕಲ್ತಿದ್ದಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರಲ್ಲ. ಅವ್ರು ಯಾವ ಲೆವೆಲ್ ಅಲ್ಲಿ, ನಾನು ಮುಂಚೆನೆ ಹೇಳಿದ್ದಾಗ ಮಾರ್ಗಮ್ ಅಂತ ಇದೆ, ಎಲ್ಲ ಸ್ಟ್ರಕ್ಚರಲಿ ಆತರ ನಮ್ ದಾರಿನಲ್ಲಿ ಒಂದು ಸ್ಟ್ರಕ್ಚರ್ ಮಾಡ್ಕೊಟ್ಟಿದ್ದಾರೆ. ಸೊ ಈ ತರ ಕಲ್ತ್ರೆ ಅದರಿಂದ ಬೆನಿಫಿಟ್ ಇದೆ, ಪರ್ಫಾರ್ಮೆನ್ಸ್ ಅಲ್ಲೂ ಬೆನಿಫಿಟ್ ಇದೆ ಅಥವಾ ಕಲಿಯೋದ್ರಲ್ಲೂ ಬೆನಿಫಿಟ್ ಇದೆ. ಸೊ ಇವಾಗ ಅದು ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಅಂತಾನು ಗೊತ್ತಾಗಲ್ಲ. ಸೊ ಒಂದು ಎಕ್ಸಾಮ್ ಇದೆ ಅಂತಂದ್ರೆ ಅವಾಗ ಅವ್ರಿಗೂ ಒಂಥರ ಮೋಟಿವೇಶನ್ ಬರುತ್ತೆ. ಓಕೆ, ನಾನು ಇಂಟ್ರೆಸ್ಟ್ ಮತ್ತೆ ಶಿಸ್ತು ಕೂಡ ಬರುತ್ತೆ, ಅದೊಂದು ರೆಕಗ್ನಿಷನ್ ಸಿಗುತ್ತೆ, ಅದನ್ನ ಮಾಡೋದ್ರಿಂದ ನಮ್ಗೊಂದು ಸರ್ಟಿಫೈಡ್ ಆಗುತ್ತೆ. ಹೌದು, ತುಂಬಾ ಖಂಡಿತ. ಆಮೇಲೆ ಅವ್ರಿಗೆ ಒಂದು ಅರ್ಥನೂ ಆಗುತ್ತೆ. ಓಕೆ, ನಾನು ಇಷ್ಟೊಂದು ಕಲ್ತಿದ್ದೀನಿ, ಅಲಾರಿಪು ಕಲ್ತಿದ್ದೀನಿ, ಮಧ್ಯ ಲೆವೆಲ್ ಅಲ್ಲಿ ಇದ್ದೀನಿ, ಇಲ್ಲ ನನಗೆ ನಟೇಶ ಕೌತುಮ್ ಅಭಿನಯ ಎಲ್ಲ ಮಾಡಕ್ ಬರುತ್ತೆ, ಪೂರ್ಣ ಲೆವೆಲ್ ಅಲ್ಲಿ ಇದ್ದೀನಿ, ಸೀನಿಯರ್ ಡಿಪ್ಲೊಮಾ ಆಗಿದೆ, ನಾನು ವರ್ಣಮೂನು ಮಾಡ್ಕೋಬಹುದು. ಸೊ ಈ ತರ ಅವ್ರಿಗೆ ಅದರ ಅವೇರ್ನೆಸ್ ಬಂದ್ಬಿಡುತ್ತೆ.
ಸೊ ಅದಕ್ಕೆ ಎಸ್ಪೆಷಲಿ ಸಿಡ್ನಿ ನ್ಯೂಜಿಲೆಂಡಲ್ಲಿ ನಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಭರತನಾಟ್ಯ ಮಾತ್ರ ಅಲ್ಲ, ಸಂಗೀತದಲ್ಲೂ, ಮೃದಂಗಮಲ್ಲೂ ಅಥವಾ ಕಥಕ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಫಾರ್ಮ್ಸ್ ಅದು ಎಕ್ಸಾಮ್ಸ್ ಮಾಡಲಿಕ್ಕೆ ನಮಗೆ ಸಂಚಾರಿ ಕಲಾ ಪರಿಷತ್ ಮೂಲಕ ನಮಗೆ ಅವಕಾಶ ಸಿಕ್ಕಿದೆ. ಸೊ ಸಂಚಾರಿ ಕಲಾ ಪರಿಷತ್ ಬಂದು ಈ ತುಂಬ ಬೋರ್ಡ್ಗಳಿದೆ ಇಂಡಿಯಾದಲ್ಲಿ. ಬಟ್ ಇದು ಏನಕ್ಕಪ್ಪ ಇಂಪಾರ್ಟೆಂಟ್ ಅಂತಂದರೆ ಇದು UGC ಮತ್ತು MHRD ರೆಕಗ್ನೈಸ್ಡ್. ಸೊ ಇದು ಸೆಂಟ್ರಲ್ ಲೆವೆಲ್ ರೆಕಗ್ನೈಸ್ಡ್. ಸೊ ಆ ಸರ್ಟಿಫಿಕೇಟ್ಗೆ ತುಂಬ ವ್ಯಾಲ್ಯೂನೂ ಇದೆ. ಸೊ ಎಷ್ಟೇ ದೊಡ್ಡ ಡಾನ್ಸ್ ಸ್ಕೂಲ್ ಆಗಿರ್ಬೋದು, ಅವ್ರು ಸರ್ಟಿಫಿಕೇಟ್ ಕೊಟ್ಟರೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಥರ ಅದಕ್ಕೆ ವ್ಯಾಲ್ಯೂ ಇದೆ. ಇದೊಂದು ಬೋರ್ಡಿಂದ ಬರೋ ಸರ್ಟಿಫಿಕೇಟ್ ಆಗಿರೋದ್ರಿಂದ, ಇಂಡಿಯಾದಿಂದ ಬರೋ ಸರ್ಟಿಫಿಕೇಟ್ ಆಗಿರೋದ್ರಿಂದ ಇದಕ್ಕೆ ತುಂಬ ವ್ಯಾಲ್ಯೂ ಇದೆ. ಸೊ ನಾನು ಎಲ್ಲ ಡಾನ್ಸ್ ಟೀಚರ್ಸು ಮತ್ತು ಮ್ಯೂಸಿಕ್ ಟೀಚರ್ಸು ಇವ್ರ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ. ತುಂಬ ಖುಷಿಯಿಂದ ಅವರು ಆ್ಯಕ್ಚುಲಿ ಜಾಯಿನಿಂಗ್ ಹ್ಯಾಂಡ್ಸ್ ಟುಗೆದರ್ ತುಂಬ ಒಟ್ಟುಗೂಡ್ತಾ ಇದ್ದಾರೆ. ಅದು ಒಂಥರ ಒಳ್ಳೆಯದೇನೆಯ. ಸೊ ಇದ್ರ ಬಗ್ಗೆ ನಾವು ನನಗೆ ಇವಾಗ ಅದನ್ನು ಮಹಾಪ್ರಾಚಾರಕ್ ಅಂತ ನನ್ನನ್ನು ಕರೀತಾರೆ ಅವರು ಸಂಚಾರಿ ಕಲಾ ಪರಿಷತ್ತಲ್ಲಿ, ಸಿಡ್ನಿ, ಅದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಿಗೆ. ಸೊ ಇದನ್ನು ಪ್ರಚಾರ ಮಾಡೋದಲ್ಲದೆ, ನಮ್ಮದು ಸೆಂಟರ್ ಇರೋದಲ್ಲದೆ ನಾನು ಮಹಾಪ್ರಚಾರಕ್ ಕೂಡ, ಅಂದರೆ ನಾನು ಹೋಗಿ ಇದನ್ನು ಪ್ರಮೋಟ್ ಮಾಡಬೇಕು. ಸೊ ಇಲ್ಲಿನ ಗೌರ್ಮೆಂಟ್ ಆಗಲಿ ಅಥವಾ ಇಂಡಿಯನ್ ಕಾನ್ಸುಲೇಟ್ ಜನರಲ್ ಆಗಲಿ ಇವ್ರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೇ ನಿಮ್ಮ ರೇಡಿಯೋದ ಮೂಲಕ ತುಂಬ ಥ್ಯಾಂಕ್ಸು. ಇದರ ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ತುಂಬಾ ಥ್ಯಾಂಕ್ಸ್. ಯು ವೆಲ್ಕಮ್ ಅಂಡ್ ಇಟ್ಸ್ ಅವರ್ ಪ್ಲೆಜರ್. ನಮ್ಮ ಜಾಬೇ ಅದು. ಸೊ ವಿ ಆರ್ ಸಪೋರ್ಟಿಂಗ್ ದ ಕಮ್ಯುನಿಟಿ ಅಂಡ್ ಯು ಆಲ್ಸೋ ಡೂಯಿಂಗ್ ಎ ಗ್ರೇಟ್ ಜಾಬ್. ಸೊ ನಮ್ದು ಒಂದು ಪಾರ್ಟ್ ಅಷ್ಟೇ. ಸೊ ದಟ್ ಈಸ್ ರಿಯಲಿ ಗುಡ್. ಯಾಕಂದ್ರೆ ಇಲ್ಲಿ ಎಷ್ಟೊಂದು ಡ್ಯಾನ್ಸ್ ಕ್ಲಾಸಸ್ ಇದೆ. ನೀವು ಎಲ್ಲ ಹೇಳ್ತಾ ಇದ್ರಿ, ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾರೆ, ಬೇರೆ ಬೇರೆ ರೀತಿಯ ಡ್ಯಾನ್ಸ್. ಈ ಕಥಕ್ಕೆ ಇರ್ಬೋದು, ನಮ್ಮ ಇಂಡಿಯನ್ ಸೌತ್ ಪಾರ್ಟ್ ಅಲ್ಲೇನೆ ಎಷ್ಟೊಂದು ವೆರೈಟೀಸ್ ಆಫ್ ಕ್ಲಾಸಿಕಲ್ ಫಾರ್ಮ್ಸ್ ಕೂಡ ಇದೆ. ಕುಚಿಪುಡಿ ಎಲ್ಲ ಇದೆ. ಹಾಗೆ ಈಗ ಒಂದು ಹಿಂದೂಸ್ತಾನಿ ಸಂಗೀತ ಇದೆ, ಕರ್ನಾಟಿಕ್ ಸಂಗೀತ ಇದೆ. ಸಂಗೀತದಲ್ಲೇ ಎಷ್ಟು ಹಲವಾರು ವಿಧಗಳಿದೆ. ಎಲ್ಲಾ ಟೀಚರು ಅವ್ರು ಹೇಗೆ ಕಲ್ತಿರ್ತಾರೆ, ಅವರು ಒಂದು ಡಿಫ್ರೆಂಟ್ ವೇಸ್ ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಬಟ್ ಸಿಲೆಬಸ್ ಅನ್ನೋದೊಂದು ಇರುತ್ತೆ. ಸೊ ಒಂದು ಅದು ಒಂದು ಬೋರ್ಡ್ ಇಂದ, UGC ಬೋರ್ಡ್ ಇಂದ ಒಂದು ಅಪ್ರೂವ್ ಆಗಿರುತ್ತೆ. ಸೊ ನೀವು ಕಲ್ತಾದ್ಮೇಲೆ ಆ ಒಂದು ಸ್ಟೆಪ್ ನ ನೀವು ಮುಗಿಸಾದ್ಮೇಲೆ ನೀವೊಂದು ಎಕ್ಸಾಮ್ ತಗೊಳ್ಳೋದ್ರಿಂದ, ಸೊ ಆ ಎಕ್ಸಾಮ್ ನ ಪಾಸ್ ಮಾಡೋದ್ರಿಂದ ನಿಮ್ಗೊಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಲೆವೆಲ್ ನ ನೀವೀಗ ಪಾಸ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನಾನು ಯಾವ ಲೆವೆಲ್ಗೆ ಹೋಗ್ಬೇಕು, ಅಥವಾ ನೀವು ಪಾಸ್ ಆಗ್ಲಿಲ್ಲ ಅಂದ್ರೆ ನೀವು ಇನ್ನ ಇಂಪ್ರೂವ್ ಮಾಡ್ಕೋಬೇಕು. ಈ ಒಂದು ಆ ಲೆವೆಲ್ ಅಲ್ಲಿ ಇಲ್ಲ ನಿಮ್ಗೆ ಕಲ್ತಿರೋದು ಅನ್ನೋದು ಇರುತ್ತೆ. ಸೊ ಇಲ್ಲಿರೋ ಶಿಕ್ಷಕರೇ ಇರ್ತಾರೆ ಅನ್ಸುತ್ತೆ ಅಲ್ವಾ? ಲೈಕ್ ಈಗ ಎಕ್ಸಾಮ್ ಹೇಗೆ ನಡೆಯುತ್ತೆ, ಯಾರ್ಯಾರು ಇರ್ತಾರೆ ಎಕ್ಸಾಮ್ಸ್ ಅಲ್ಲಿ? ನಾವು ಹಾಲ್ ಟಿಕೆಟ್ ಕೊಡ್ತೀವಿ ಅವರಿಗೆ. ಅಂದ್ರೆ ಹಾಲ್ ಟಿಕೆಟ್ ಮುಂಚೆನೆ ಡ್ರಾ ಆಗಿರುತ್ತೆ, ಬಟ್ ಆ ದಿವಸ ಕೊಡ್ತೀವಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು. ಆಮೇಲೆ ನಾವು ಎಕ್ಸಾಮಿನರ್ಸ್ ಆಗಿ ಯಾರು ವಿದ್ವತ್ ಕಂಪ್ಲೀಟ್ ಮಾಡಿದ್ದಾರೆ ಅಥವಾ ಆ ಲೆವೆಲ್ ಅಲ್ಲಿ, ಈಗ ಪ್ರತಿಯೊಂದಕ್ಕೂ ವಿದ್ವತ್ ಇರಲ್ಲ, ಕಥಕ್ಕಿಗೆ ಬೇರೆ ಎಕ್ಸಾಮ್ಸ್ ಇರುತ್ತೆ. ಸೊ ಯಾರು ಅದನ್ನ ಹೈಯೆಸ್ಟ್ ಡಿಗ್ರಿ ಪಾಸ್ ಆಗಿರ್ತಾರೆ, ನಾವು ಲೋಕಲ್ ಆರ್ಟಿಸ್ಟ್ ಅನ್ನ ಕರೆದ್ಬಿಟ್ಟು ಅವರನ್ನ ಜಡ್ಜ್ ಆಗಿ ಮಾಡ್ತೀವಿ. ಅದಲ್ಲದೆ ಒಂದು ಲೆವೆಲ್ ಇದು ಜಡ್ಜ್ ಇಲ್ಲ ಅಲ್ಲದೆ, ಅದು ನಾವು ರೆಕಾರ್ಡಿಂಗ್ ಮಾಡಿದ ವಿಡಿಯೋಸ್ ಅದನ್ನ ನಾವು ಅಲ್ಲಿ ಸಂಚಾರಿ ಕಲಾ ಪರಿಷತ್ಗೆ ಕಳಿಸ್ತೀವಿ. ಸೊ ಅವರು ಅದನ್ನ ನೋಡ್ಬಿಟ್ಟು ಅವರು ಇನ್ನೊಬ್ರು ಟೀಚರ್ ಮಾಡಿ ಎವರೇಜ್ ಅನ್ನ ನಮ್ಗೆ ಆ ಮಾರ್ಕ್ಸ್ ಅನ್ನ ಅವ್ರು ನಮ್ಗೆ ಕಳಿಸ್ತಾರೆ. ಸೊ ಇಲ್ಲೂ ಸೆಲೆಕ್ಷನ್ ನಡೆಯುತ್ತೆ. ಆಮೇಲೆ ಈ ವಿಡಿಯೋಸ್ ನೆಲ್ಲ ತಗೊಂಡೋಗಿ ಅಲ್ಲಿಗೆ ಮೇನ್ ಗೆ ಸಂಚಾರಿ ಕಲಾ ಬೋರ್ಡ್ಗೆ ಕಳಿಸ್ತಾರೆ. ಸೊ ಅಲ್ಲಿನೂ ನೆಕ್ಸ್ಟ್ ಲೆವೆಲ್ ಸೆಲೆಕ್ಷನ್ ಅವರು ಚೆಕ್ ಮಾಡಿ ಆಮೇಲೆ ನಿಮ್ಗೊಂದು ಸರ್ಟಿಫೈಡ್ ಮಾಡ್ತಾರೆ. ಅಥವಾ ಏನಾದ್ರು ಫೀಡ್ಬ್ಯಾಕ್ ಕೊಡೋದಾದ್ರೆ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಏನಾದ್ರು ಇಂಪ್ರೂವ್ಮೆಂಟ್ ಇದ್ರೆ ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ನೀವು ಫಿನಿಶ್ ಆಗಿದ್ರೆ ನೀವು ಈ ಒಂದು ಲೆವೆಲ್ ನ ನೀವು ಕಂಪ್ಲೀಟ್ ಮಾಡಿದ್ದೀರಾ. ಜಸ್ಟ್ ಲೈಕ್ ಇವು ಹೇಗೆ ನೀವು ಒಂದು ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಯೂನಿವರ್ಸಿಟಿ, ಕಾಲೇಜ್ ಹತ್ರ ಏನೇನಿರುತ್ತೆ ಒಂದು ಲೆವೆಲ್ ಅಲ್ಲಿ ನೀವು ಹೇಗೆ ಓದ್ತೀರಾ, ಅದೇ ತರ ಈ ಒಂದು ಲೆವೆಲ್ ಅಲ್ಲಿ ಇವರು ಒಂದು ಕೊಹೋರ್ಟ್ ಅಲ್ಲಿ ಕಲಿತಾರೆ, ಒಂದು ಏಜ್ ಪ್ರಕಾರ ಡಿಫ್ರೆಂಟ್ ಲೆವೆಲ್ ಅಲ್ಲಿ. ಸೊ ಅದನ್ನ ಲಕ್ಕಿ ನೀವೇನು ಇಂಡಿಯಾದಲ್ಲಿ ಹೋಗಿ ಎಕ್ಸಾಮ್ಸ್ ತಗೊಳ್ಳೋದೇ ಬೇಕಾಗಿಲ್ಲ. ಸೊ ದಟ್ ಈಸ್ ವೆರಿ ಈಸಿಯರ್. ಸೊ ಅದನ್ನ ಇವರು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದಾನೇ ಒಂದು ಬೋರ್ಡ್ ಇಂದ ನಿಮ್ಗೆ ಸಿಗೋದ್ರಿಂದ ನಾಳೆ ನೀವು ಇದನ್ನ ಇಲ್ಲೋಗಿ ಯಾವ್ದು ಸ್ಕೂಲಲ್ಲಿ ಕಲ್ತಿರೋದಕ್ಕಿಂತ ನೀವು ನಮ್ಗೆ ಇಲ್ಲೊಂದು ಬೋರ್ಡ್ ಇಂದ ನಮ್ಗೆ ಸರ್ಟಿಫೈಡ್ ಬಂದಿದೆ ಅಂದ್ರೆ, ವಿಚ್ ಇಸ್ ಬೋರ್ಡ್ ಇಸ್ ರೆಕಗ್ನೈಸ್ಡ್ ಬೈ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅದು. ಸೊ ನಿಮ್ಗೆ ಆ ಒಂದು ಲೆವೆಲ್ ಅಲ್ಲಿ ಸರ್ಟಿಫಿಕೇಟ್ ಇದೆ ಅಂದ್ರೆ ನಿಮ್ಗೆ ನಿಮ್ ಫ್ಯೂಚರ್ ನ ನೀವು ಬೇಕಾದ್ರೆ ನೀವೇ ಒಂದು
ಡ್ಯಾನ್ಸ್ ಕ್ಲಾಸಸ್ನ ಹೇಳ್ಕೊಡ್ಬೋದು, ಅಥವಾ ಆ ಒಂದು ಸರ್ಟಿಫೈಡ್ ಇಟ್ಕೊಂಡು ನೀವು ಪ್ರೋಗ್ರಾಮ್ಸ್ಗಳನ್ನ ಕೊಡ್ಬೋದು. ಸೊ ಅದು ನಿಮ್ಗೆ ಒಂದು ಉಪಯೋಗ ಆಗುತ್ತೆ. ಸೊ ಒಂದು ರೆಕಗ್ನಿಷನ್ ಅನ್ನೋದಿರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ ಪಲ್ಲವಿ ಅವರೇ. ಸೊ ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಟ್ ಅವೇರ್ನೆಸ್ ಹಿಯರ್ ಇನ್ ಆಸ್ಟ್ರೇಲಿಯಾ. ಸೊ ಪೀಪಲ್ ನೋ ನೀಡ್ ಟು ಗೋ ಬ್ಯಾಕ್, ಲೈಕ್ ಇಂಡಿಯಾಗೆ ಹೋಗಿ ಮಾಡುವ ಅವಶ್ಯಕತೆ ಏನಿಲ್ಲ. ಸೊ ಥ್ಯಾಂಕ್ಸ್ ಸೋ ಮಚ್. ಅದರ ಬಹಳಷ್ಟು ಮಾಹಿತಿನ ಕೊಟ್ಟರು ಪಲ್ಲವಿ ಅವರು. ನಮ್ಮ ಸಂದರ್ಶನ ಪಲ್ಲವಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಮತ್ತೊಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಹಿಟ್ ಸಾಂಗ್ನ ಕೇಳೋಣ. ನಮ್ಮ ಸಂದರ್ಶನ ಪಲ್ಲವಿ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ನಮ್ಮ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತು ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬೋದು. ಫ್ರೆಂಡ್ಸ್, ಇನ್ನೇನು ಕೆಲವೇ ನಿಮಿಷ ಇದೆ, ಒಂದು 4 minutes ಇದೆ ಅಷ್ಟೇ. ನಮ್ಮ ಪ್ರೋಗ್ರಾಮ್ ಇನ್ನೇನು ಮುಕ್ತಾಯ ಹಂತಕ್ಕೆ ಬಂದಿದೆ. ಪಲ್ಲವಿ ಅವರು ಬಹಳಷ್ಟು ಮಾಹಿತಿನ ಕೊಟ್ಟರು. ಅವರ ಒಂದು ಆನ್ಯುವಲ್ ಕನ್ಸರ್ಟ್ ಮಧುರ ಮಾರ್ಗಂ ಬಗ್ಗೆ, ಹಾಗೆ ಅವರ ಒಂದು ನಾಟ್ಯೋಕ್ತಿ, ಅವರ ಒಂದು ಈ ಸಂಸ್ಥೆಯ ಬಗ್ಗೆ, ಒಂದು ಭರತನಾಟ್ಯ ಸಂಸ್ಥೆಯ ಬಗ್ಗೆ, ಹಾಗೆ ಒಂದು ಎಕ್ಸಾಮ್ಸ್ UGC ಬೋರ್ಡಿಂದ ಹೇಗೆ ಇವರ ಒಂದು ಎಕ್ಸಾಮ್ನ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಮಾಡೋದ್ರಿಂದ ಹೇಗೆ ಒಂದು ಬೋರ್ಡಿಂದ ಒಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಗುತ್ತೆ, ಯಾವುದೇ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಇರ್ಬೋದು, ಯಾವುದೇ ಒಂದು ಇರ್ಬೋದು, ಒಂದು ಕ್ಲಾಸಿಕಲ್ ಫಾರ್ಮ್ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ಒಂದು ಭಾರತದ ಯಾವುದೇ ಒಂದು ಕಲೆಗಳು. ಸೊ ಇಲ್ಲೇ ಒಂದು ನೀವು ಇಂಡಿಯಾದಲ್ಲಿ ಹೋಗಿ ಎಕ್ಸಾಮ್ ತೊಗೊಳಂಗಿಲ್ಲ, ನೀವು ಇಲ್ಲೇ ಎಕ್ಸಾಮ್ನ ಇವರು ಕಂಡಕ್ಟ್ ಮಾಡೋದ್ರಿಂದ ನಿಮಗೆ ಇಲ್ಲೇನೆ ನಿಮಗೆ ಒಂದು ಸರ್ಟಿಫಿಕೇಟ್ನು ಕೂಡ ಒಂದು UGC ಬೋರ್ಡ್ ಮೂಲಕ, ಸಂಚಾರಿ ಕಲಾ ಬೋರ್ಡಿಂದ ಕೊಡಿಸ್ತಾರೆ. ಸೊ ಪಲ್ಲವಿ ಅವರೇ ಬಹಳಷ್ಟು ಮಾಹಿತಿನ ಕೊಟ್ರಿ ನೀವು ಈಗ ತಾನೇ. ಸೊ ನಮ್ಮ ಶ್ರೋತೃಗಳಿಗೆ ನಿಮಗೆ ಒಂದು ಏನಾದ್ರು ಸಂದೇಶ, ಏನಾದ್ರು ಅಡ್ವೈಸ್ ನೀವೇನಾದ್ರು ಹೇಳೋದಾದ್ರೆ? ಥ್ಯಾಂಕ್ ಯು ಸೊ ಮಚ್. ಸೊ ಅದೇ ನಾವು ನಾಟ್ಯೋಕ್ತಿನಲ್ಲಿ ಕಲಿಸ್ಬೇಕಾದ್ರೆ ನಾವು ಪ್ರತಿಯೊಂದು ಹಂತದಲ್ಲಿಯೂ ಕಲಿಸ್ತೀವಿ. ಆಮೇಲೆ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಮಾಡ್ತೀವಿ, ಮತ್ತು ತುಂಬ ಪರ್ಫಾರ್ಮೆನ್ಸಿಗೆ ಎನ್ಕರೇಜ್ ಮಾಡ್ತೀನಿ. ಸೊ ಇದರ ಸಂದೇಶ ನಾನು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಬರೀ ವಾರಕ್ಕೊಂದ್ಸಲ ಕ್ಲಾಸ್ ಹೋಗೋದ್ರಿಂದ ಎಲ್ಲ ಬೆನಿಫಿಟ್ಟು ಸಿಗಲ್ಲ ಒಂದು. ಮತ್ತು ಸರಿಯಾದ ಸ್ಟ್ರಕ್ಚರ್ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಈಗ ಅದೊಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್, ಇದು ಭರತನಾಟ್ಯಂ ರಿಲೇಟೆಡ್ ಅಥವಾ ಯಾವುದೇ ಕ್ಲಾಸಿಕಲ್ ಫಾರ್ಮ್ಸ್ ರಿಲೇಟೆಡು, ಆ ಎಕ್ಸ್ಪೀರಿಯನ್ಸನ್ನು ಸ್ವಲ್ಪ ಸೀರಿಯಸ್ ಆಗಿ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು 3 ಗಂಟೆಗೆ ಮೇಕಪ್ ಮಾಡಿಕೊಂಡು ನೀವು 6 ಗಂಟೆಗೆ ಪರ್ಫಾರ್ಮೆನ್ಸ್ ಕೊಡ್ಬೋದು. ಸೊ ಇದಕ್ಕೆ ಏನಾಗುತ್ತೆ ಅಂತಂದ್ರೆ, ಹೆಚ್ಚಿನವ್ರಿಗೂ ಮೇಕಪ್ ಮಾಡಬೇಕು, ಪರ್ಫಾರ್ಮೆನ್ಸ್ ಕೊಡಬೇಕು, ಇನ್ನೊಬ್ರದ್ದು ನೋಡಕ್ಕೂ ಟೈಮ್ ಇಲ್ಲ, ಹೊರಟೋಗ್ಬಿಡ್ತಾರೆ. ಅದು ಕನ್ನಡ ಸಂಘದಲ್ಲಿ ನಾಲ್ಕು ನಮ್ಮ ಮಕ್ಕಳನ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾನು ನಮ್ಮ ಮಕ್ಕಳಿಗೂ ಹೇಳ್ತೀನಿ, ಇಲ್ಲ ಇನ್ನೊಬ್ರದನ್ನು ನೋಡ್ಕೊಳ್ಳಿ, ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ. ಒಂದು ಎಂಕರೇಜ್ಮೆಂಟ್ ಆಗುತ್ತೆ, ಇನ್ನೊಂದು ಆ ರೆಸಿಲಿಯನ್ಸ್ ಹೌದು ಇಂಪ್ರೂವ್ ಆಗುತ್ತೆ. ಯಾಕಂತಂದ್ರೆ ನೀವೊಂದು ಮೇಕಪ್ ಮಾಡಿಕೊಂಡು, ಆ ಟೈಮ್ ತಗೊಂಡು ಮೇಕಪ್ ಮಾಡಿಕೊಂಡು, ಆ ಪೇಷನ್ಸ್ ಇದೆಯಲ್ಲ, ಆ ತಾಳ್ಮೆ, ಅದು ಆ ಪ್ರಾಸೆಸ್, ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅಂದ್ರೆ ಅದು ಪ್ರತಿಯೊಂದು ಸ್ಟೇಜಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋದು. ಬರೀ ಹೋಗಿ ಡಾನ್ಸ್ ಮಾಡೋದು ಮಾತ್ರ ಅಲ್ಲ, ಅದನ್ನ ನೋಡೋದು, ಕೂತ್ಕೊಳ್ಳೋದು ತಾಳ್ಮೆಯಿಂದ, ಇನ್ನೊಬ್ರಿಗೆ ಅವರಿಗೆ ಅದಕ್ಕೆ ಟೈಮ್ ಕೊಡೋದು, ಅದನ್ನು ತುಂಬಾ ಇಂಪಾರ್ಟೆಂಟ್. ಸೊ ಕಲಿಯೋದು ಮಾತ್ರ ಅಲ್ಲದೆ ಪ್ರಾಕ್ಟೀಸು ಮಾಡಿ, ನೃತ್ಯ ಸಂಗೀತ ನೋಡಿ ಕೇಳಿ, ಲೈವ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಅದನ್ನ ಚೆನ್ನಾಗಿ ಆಸ್ವಾದಿಸಿ, ಅದರಿಂದನೂ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಪಲ್ಲವಿ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ ಕೊಟ್ಟರು. ಸೊ ಒನ್ಸ್ ಅಗೇನ್ ಇವರ ಮಧುರ ಮಾರ್ಗಂ ಆನ್ಯುವಲ್ ಕನ್ಸರ್ಟ್ 28th November 5 PM ಆನ್ವರ್ಡ್ಸ್ ಪಯೋನೀರ್ ಥಿಯೇಟರ್ ಅಲ್ಲಿ ಕ್ಯಾಸಲ್ ಹಿಲ್ ಅಲ್ಲಿ ಇದೆ. ಸೊ ಅದನ್ನು ಮರಿಬೇಡಿ. ಹಾಗೆ ನಮ್ಮ ಒಂದು ಕನ್ನಡ ಸಂಘದವರು ಕನ್ನಡ ರಾಜ್ಯೋತ್ಸವ ಮತ್ತೆ ಮಕ್ಕಳ ದಿನಾಚರಣೆನ ಶನಿವಾರ 16 November 5:30 ಮೇಲೆ ಇಟ್ಕೊಂಡಿದ್ದಾರೆ. ಎರ್ಮಿಂಗ್ಟನ್ ಸಮುದಾಯ ಭವನ, 6 River Road, ಎರ್ಮಿಂಗ್ಟನ್ ಅಲ್ಲಿದೆ. ಸೊ ಅದನ್ನು ಕೂಡ ಮರಿಬೇಡಿ. ಸೊ ಇದಕ್ಕೆ ಟಿಕೆಟ್ಗೆ www.kannada.org.au ಮತ್ತೆ ಅದರ ಎಲ್ಲ ಇನ್ಫಾರ್ಮೇಶನ್ ನಮ್ಮ ಒಂದು ಅಪ್ಪು ಪೇಜ್ ಮತ್ತೆ ಇದರಲ್ಲೆಲ್ಲ ಸಿಗುತ್ತೆ. ಸೊ ಸ್ಟೇ ಟ್ಯೂನ್ಡ್ ಎವ್ರಿ ಸಂಡೇ 3 to 4 PM ಅಪ್ಪು ಕನ್ನಡ ರೇಡಿಯೋ 100.9 FM ಅಲ್ಲಿ, ಹಾಗೆ www.connectfm.in ಅಲ್ಲಿ ಕೂಡ ಲೈವ್ ಸ್ಟ್ರೀಮ್ ವರ್ಲ್ಡ್ ವೈಡ್ ಆಗುತ್ತೆ. ಮತ್ತೆ ಮುಂದಿನ ವಾರ ವಿಶೇಷ ವ್ಯಕ್ತಿಯ ಜೊತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದ. ಸೊ ನಿಮ್ಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.